विद्यां जगताधात्रीं सर्गस्थितिलयेश्वरीं नमामि ललितां नित्यं वनशङ्करी सुन्दरी।
ಚೆನ್ನಪ್ಪನವ್ರೆ ನೋಡಿ ಬನ್ನಿ. ಚೆಲ್ವಾ, ಬಾ ಬೇಗ. ಅತ್ತಿಗೆ ಅಳ್ಬೇಡ ಸೀತ, ಆದದ್ದಾಗೋಯ್ತು. ನಾವೆಲ್ಲ ಇಲ್ಲ ನಿಮ್ಗೆ. ಸುಮ್ಕಿರು, ಅಳ್ಬೇಡ ಅಳ್ಬೇಡಮ್ಮ, ಅಳ್ಬೇಡ ಅತ್ತಿಗೆ. ಬಾ ಚೆಲ್ವಾ. ಗೌರಾ, ಮನೆಯಲ್ಲಿ ಚೆನ್ನಕ್ಕಿದ ಕೂತ್ಕೋ. ನೀನೇ ಕರ್ಕೊಂಬಂದ್ಯಾ? ನಾನೇ ಕರ್ಕೊಂಬಂದೆ. ಅಮಾಸೆ ಕಳ್ಕೊಂಡು ನಾನೇ ಬಂದು ಕರ್ಕೊಂಬರೋಣ ಅಂತಿದ್ದೆ. ನೀನೇ ಬಂದಿದ್ದು ಒಳ್ಳೇದಾಯ್ತು ಬಿಡು. ಅಮ್ಮನ ಗುಣ ನಿಮಗ್ ಗೊತ್ತೇ ಐತೆ. ಅಣ್ಣ ಹಾವು ಕಡಿಸುತ್ತಿದ್ದು ಅತ್ತಿಯ ಕಾಲ್ಗುಣ ಅಂತ ಯಾರೋ ಚುಚ್ಕೊಟ್ಟವ್ರೆ. ಅಮ್ಮ ಸಿಡ್ಸಿಡಿ ಅಂತಿದ್ಲು. ಸುಮ್ನಿದ್ದಪ್ಪ, ಒಂದಿನ ಸಿಕ್ಕಾಪಟ್ಟೆ ರೇಗಿದ್ದೆ. ಮೊದ್ಲು ಅತ್ತಿಗೆನ ನಿಮ್ಮ ಮನೆಗೆ ಬಿಟ್ಬಾ ಅಂತ ಹಠ ಇಟ್ಕೊಂಡ. ಮದುವೆಯಲ್ಲಿ ಕಾಸು ಗುಂಡು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದೆ. ಈ ಸಾರಿ ಭತ್ತ ಮಾರಿ ಮಾಡಿಸ್ಕೊಡ್ಬೇಕು ಅಂತಲೇ ಇದ್ದೆ. ಆದ್ರೆ ಹಿಂಗಾತು. ಏನೇ ಆಗ್ಲಿ ಚೆಲ್ವಾ, ನನ್ನ ಕರೆದೊಂದು ಮಾತು ಕೇಳ್ಬೋದಾಗಿತ್ತಲ್ಲೋ. ಅಕ್ಕಲ್ಲ ಮಾವ, ಅಣ್ಣ ಹೋದ್ರು ನೋವು ಅದಕ್ಕೆ ಮರೀಲಿ ಅಂತ ನಗ್ತಾ ಮಾತಾಡಿಸ್ತಿದ್ದೆ. ಅಪ್ಪ ಅಮ್ಮನ್ಗೆ ದಿಡಿಸ್ತಿಲ್ಲ ಅಂತ ಕಾಣಿಸುತ್ತೆ. ಅಮ್ಮ ಅತ್ತಿಗೆ ಒಯ್ದು ರಂಪ ಮಾಡಿದ್ಲು. ಆ ನರಕ ಯಾಕೆ ಅಂತ ನಾನೇ ಗಾಡಿ ಕಟ್ಕೊಂಡ್ಬಂದೆ. ಬಿಡು ಮಗ, ಒಳ್ಳೇದೇ ಮಾಡಿದೆ. ಶಿವನಿಚ್ಛೆ ಹೆಂಗೋ ಹಂಗಾಗ್ಲಿ. ಹೇಳು, ಊಟ ಮಾಡ್ವಿ ಅಂತ. ಗೌರಾ, ಕೈಗೆ ನೀರು ಕೊಡು. ಹೇಳು. ಓ, ಏನಜ್ಜಿ? ಏನ್ ಚಂದ್ರಪ್ಪ, ಹೊಲಕ್ ಹೋಗಿದ್ದ? ಅದಿರ್ಲಿ, ಹೇಗಿದ್ದಾನೆ ಮೊಮ್ಮಗ? ಆರೋಗ್ಯವಾಗಿದ್ದಾನೆ. ನಿಮ್ ದಯಿಂದ ಚೆನ್ನಾಗ್ ಅವನೆ. ಒಳ್ಳೇದು. ಬರ್ತೀನಜ್ಜಿ. ದೇವ್ರು ಒಳ್ಳೇದ್ ಮಾಡಿ. ಓ, ಬಾ ಚಂದ್ರಪ್ಪಣಯ್ಯ. ಗರಿ ಮೇಯ್ಸಕ್ ಹೋಗಿದ್ದ ಚಂದ್ರಣ್ಣ. ನಾನ್ ಗರಿ ಮೇಯ್ಸೋದಿರ್ಲಿ, ನಿನ್ನೆ ತಾನೇ ಜ್ವರ ಬಿಟ್ಟಿದೆ. ಆಗ್ಲೇ ಬೆಂಕಿ ಮುಂದೆ ಕೂತಿದೆಯಲ್ಲ. ಅವ್ರ ಮನೆಗೆ ಮಲಗಿದ್ದು ಚಂದ್ರಪ್ಪಣಯ್ಯ. ಪಟೇಲ ಬಂದು ಬಾಯಿಗೆ ಬಂದಂಗೆಲ್ಲ ಬೈದ. ಅದಕ್ಕೆ ನಾನೇ ಬಂದು ಬೆಂಕಿ ಹಾಕಿನಿ. ಗಂಗಪ್ಪನ ಜೊತೆಗೆ ಆಸ್ಪತ್ರೆ ಕಳಿಸಿ ದುಡ್ಡು ಕೊಟ್ಟು ಸೂಜಿ ಹಾಕ್ಸಿ ನೀವು ನನ್ನ ಜೀವ ಉಳಿಸಿದ್ರಿ ನೋಡಿ ಚಂದ್ರಪ್ಪಣ್ಣ. ಅದು ಆ ಪಟೇಲ್ ನನ್ನ ಮಗನ್ಗೆ ದೊಣ್ಣೆ ಲೇಟ್ ಬಿದ್ದಂಗೈತೆ. ಯಾಕಂತೆ? ಅವ್ರ ಬಟ್ಟೆ ಸರಾಯಿಗೆ ಈ ಒಂದ್ ಗಿರಾಕಿ ತಪ್ಪೋಯ್ತಲ್ಲ ಅಂತ. ಕಾಸ್ನಾಸೆಗೆ ಜನ ಏನೇನ್ ಕೆಲಸ ಮಾಡ್ತಾರೆ. ಏನೋ ಚಂದ್ರಪ್ಪಣ್ಣಯ್ಯ, ನೀವು ದೇವರಂಗ್ ಬಂದ್ ದುಡ್ಡು ಖರ್ಚು ಮಾಡಿ ಡಾಕ್ಟರ್ ತೋರಿಸ್ತೇ ಹೋಗಿದ್ರೆ ಇಷ್ಟೊತ್ತಿಗೆ ನನ್ನ ತಾಳಿ ಗೂಡ್ತಾಗ ನೇತಾಡ್ತಿತ್ತು. ಅಲ್ಲಮ್ಮ, ಮನ್ಸನ್ಗಾಗ್ದಿದ್ರೆ ಏನ್ ಪ್ರಯೋಜನ ಹೇಳು? ಉಸಿರಾಡೋರೆಲ್ಲ ಮನ್ಸರಾದಾರ. ನೀವೊಬ್ಬರು ನಮ್ಮೂರಾಗಿಲ್ದೆ ಹೋಗಿದ್ರೆ ಇಷ್ಟೊತ್ತಿಗೆ ಎಷ್ಟ್ ಜನ ಏನಾಗ್ತಿದ್ರು. ಏನಮ್ಮ ಮಾಡೋಕಾಯ್ತದೆ? ಸನ್ನೆ ಮಾಡಿದ ಕಡೆ ಸಾರಾಯಿ, ಸೂರ್ಯ ಮುಳುಗಿದ ಕಡೆ ಸೂಳೆ, ಇಣಕ್ ನೋಡಿದ ಕಡೆ ಇಸ್ಪೀಟ್. ಇವಿದ್ರೆ ಸಾಕು ಅನ್ನೋ ಜಿತ ಇಲ್ದಿರೋ ಜನಗಳ ಕೈಯಲ್ಲಿ ಹಳ್ಳಿ ಸಿಕ್ಕಾಕೊಂಡಿದ್ರೆ ಹಳ್ಳಿ ಉರಿದು ಬೂದಿ ಆಗೋಯ್ತದೆ. ದೇಶಕ್ಕೆ ಬೆಂಕಿ ಬಿದ್ದೋಯ್ತದೆ. ನಾನೇನ್ ಬರ್ತೀನಿ. ಕಾಳಾಚಾರಿ, ಮೈ ನೋಡ್ಕೋ. ಆಗ್ಲಿ ಚಂದ್ರಣ್ಣ. ಬಾ ಬಾ. ದೇವರಂತ ಮನ್ಸ ಚಂದ್ರಪ್ಪಣ. ಪಾಪ ಮುಂಡೆ ಬತ್ತಾವೆ. ಪಟೇಲ್ರೆ, ಮುನಿಚಿನ್ನಪ್ಪನ ಹೋರಿಗಳು ಬಹಳ ಚೆನ್ನಾಗಿ ಬರ್ತಿವೆ. ದೊಡ್ಡಿ ಕೊಡ್ರೋ. ದೊಡ್ಡಿಗೆ
ಅವು ನಿಮ್ಮ ಹೊಲಕ್ ನುಗ್ದಾಗೆ ಕಾಣೆ. ನುಗ್ದಿದ್ರೇನಂತೆ, ನುಗ್ಗಿದು ಅಂತ ಹೇಳ್ಕೊಡ್ರು. ಲೇ ಹುಳುಗಳು ಆಯ್ತೇನೋ? ದಟ್ಟಾಯವನೇ ಮೈ ನೋವು ಕೈ ನೋವು ಅಂತ ಪೇಟೆ ಕೋಟೆ ಸುತ್ತಾ ಇದ್ರೆ ನಮ್ ಕೆಲಸ ಮಾಡ್ಕೊಡೋರು ಯಾರು ಅಂತ ಇವನಿಗೆ ಸೂಜಿ ಮಧ್ಯೆ ಬೇಕೇನೋ. ಲೇ ಆಚಾರಿ, ಈ ಸತಿ ಆಯ್ದ್ರಾಗಿ ಬಾ, ಅವಾಗ ಹೇಳ್ತೀನಿ. ನಡೀರಿ. ಅಲ್ಲ ಕಣಾಚಾರಿ, ಇಷ್ಟಕ್ಕೆಲ್ಲ ಸೂಜಿ ಮಧ್ಯೆ ಬೇಕಾಗಿತ್ತಾ? ನಮ್ಮಲ್ಲಿ ಐತಲ್ಲ ಸರ್ವರೋಗ ನಾಶಿನಿ ಸಾರಾಯಿ ಮದ್ದು. ಮತ್ತೆ ಕಣಾಚಾರಿ, ಏನಂದ್ರೆ ಪಟೇಲ್ರೆ, ಬಸ್ ಹೋಗಿ ಯಾವಾಗ ಬರ್ತೀರಾ? ರಾತ್ರಿ ಬಸ್ಗೆ ಬಂದ್ಬಿಡ್ತೀನಿ, ಬಾವಿ ಕೆಲಸ ಬೇರೆ ಇದೆ. ಅವ್ರು ನಿಮ್ಮನ್ನ ರಾತ್ರಿನೇ ಎಲ್ಲಿ ಬಿಟ್ಕೊಡ್ತಾರೆ. ನಾನು ಹೋಗಿ ಬಹಳ ದಿನ ಆಯ್ತು. ಹೌದೌದು. ನಮ್ಗೆ ಇಲ್ಲಿಂದೇನ್ ಕೆಲ್ಸ? ಪೂಜಾರ್ರೆ ಬನ್ನಿ, ಒಂದಾಟ ಹುಲಿಗಟ್ಟೆ ಜಮಾಯಿಸೋಣಂತೆ. ನಡೀರಿ ನಡೀರಿ, ಹೋಗೋಣ. ನಡಿ, ಬನ್ನಿ ಬನ್ನಿ ಬನ್ನಿ. ಕೊಡೆ ಕೊಡೋ, ಹಾಗೆ ಕೊಡೋ. ತಿಮ್ಮ, ಮನೆಗೆ ಹೋಗ್ಬಿಟ್ಟು ಹೋಗ, ನೀ ನಡಿಯೋ. ಲೇ ತಿಮ್ಮ, ಮ್ಯಾಗ್ಲೆಟ್ಟಿ ಕೆಂಚಿ ಏನನ್ಲು? ಬರಕ್ಕಿಲ್ಲ ಅಂದ್ಲು ಬುದ್ಧಿ. ಏನಂದ್ರೆ? ಬಸ್ ಗೊತ್ತಾಯ್ತು. ನೀರ್ ಸಾಕು, ಇನ್ನೊಂದು ಹಾಕ್ಲೋ. ಮನೆ ಚಂದ್ರಪ್ಪನ್ ತಂಗಿ ಸೀತೆ ಬಂದಳು, ನಿಮಗ್ ಗೊತ್ತಾ? ಈಗ ಸೀತೆ ಮೈಕೈ ತುಂಬಿಕೊಂಡು ಪಗದಸ್ತಾಗ ಅವಳೆ. ಪಟೇಲ್ರೆ, ನಾನು ಯಾವ್ದಾನ ಏನ್ಸಿ ವಿಷಯ ಹೇಳಿದ್ರೆ ಮೈಯೆಲ್ಲ ಕಿವಿಯ ಕೇಳೋ ನೀವು. ನಾನು ಇಷ್ಟು ಹೇಳ್ತಾ ಇದ್ರು ನೀವು ಸುಮ್ಕಿರೋದ್ ನೋಡಿದ್ರೆ ಮನಸ್ಸಿನಲ್ಲಿ ಏನೋ ಲೆಕ್ಕಾಚಾರ ಆಗ್ತಾ ಇದ್ದಂಗೈತೆ. ಏನ್ ಗೌರಮ್ಮ, ರಾಗಿ ಮಾಡ್ತಿದೀಯಾ? ಜಾಸ್ತಿ ಇದ್ದಿದ್ರೆ ನಂಗೆ ಹೇಳ್ ಕಳ್ಸ್ಬೋದಾಗಿತ್ತಲ್ಲ. ನಮ್ಮನೆ ಕೆಲಸ ಮಾಡಕ್ಕೆ ಬೇರೆಯವ್ರ ಸಹಾಯ ಕೇಳಿದ್ರೆ ಮಾಡೋರು ಎಷ್ಟು ದಿನ ಮಾಡ್ತಾರೆ. ಅದ್ ಸರಿ, ಇನ್ನು ನೆರೆಹೊರೆ ಅಂತಿದ್ಮೇಲೆ ಒಬ್ರಿಗೊಬ್ರು ಆಗ್ಬೇಕಲ್ಲ. ನಿನ್ನಂಗೆ ಎಲ್ರಿಗೂ ಪುರ್ಸೊತ್ತಿರ್ಬೇಕಲ್ಲ. ಒಂದ್ ಊರ್ನಾಗ ಇದ್ಮೇಲೆ ನಮ್ ಕೈನಲ್ಲಿ ಆಗಿದ್ನ ಮಾಡ್ಬೇಕಾಯ್ತದೆ, ತಿಳಿದಿದ್ದು ಹೇಳ್ಬೇಕಾಯ್ತದೆ. ಹೇಳೋರ್ ಅದಂಗೆ ನಡ್ಕೊಂಡಿದ್ರೆ ನಮ್ಮೂರಿಗೆ ಕೀಗತಿ ಬರ್ತಿತ್ತು. ಅಲ್ಲ ಗೌರಮ್ಮ, ನಮ್ ಪಟೇಲ್ರು ಸ್ವಲ್ಪ ದುಡ್ಕಷ್ಟೇ, ಆದ್ರೆ ಊರ್ ಬಿಗಿಯಾಗಿತ್ತವ್ರೆ. ಇತ್ತವ್ರೆ. ಮೊನ್ನೆ ನಾಗಮಂಗಲದವರು ಹೆಣ್ ಕೊಡಕ್ ಬಂದಿದ್ರು. ಹೆಣ್ ಕೊಡಕ್ಕೆ? ಯಾರ್ಗೆ? ನಮ್ ಪಟೇಲ್ರಿಗೆ. ಪಟೇಲ್ರು ನಮ್ಮೂರೇನೆ ಆಯ್ತು, ನೀವು ಪಟ್ಟಡ್ ಕೂತ್ಬಿಟ್ರು. ಹಂಗಾರೆ ನಮ್ಮೂರ್ನಾಗೆ ಹೆಣ್ಣು ನೋಡೋರು ಹೆಣ್ಣು? ನೋಡ್ದೆ ಇದ್ದಿದ್ರೆ ಬಾಗ್ಲಿಗ್ ಬಂದ್ ಹೆಣ್ಣನ್ನ ಬ್ಯಾಡ ಅಂತಿದ್ರ. ಇರ್ಬೋದು. ನೀನೇನೇ ಹೇಳು, ಹೆಣ್ಣಿಗ್ ಗಂಡ ಅನ್ನೋ ಪದಾರ್ಥ ಒಂದ್ ತಪ್ಪಿದ್ರೆ ಮನಿಗ್ ತಲ್ಬಾಕು ಬಿದ್ದಂಗೆ. ಓ, ಏನ್ ನಾಗಮ್ಮ, ಏನು ಬಿಡುವಾಗಿದ್ದೀಯಲ್ಲ? ಏನು ಇಲ್ಲ ಚಂದ್ರಪ್ಪಣ್ಣಯ್ಯ,
ನಂಗೆ ಯಾಕೋ ಮೈ ಹುಷಾರಿರ್ಲಿಲ್ಲ, ಎಲ್ಲೂ ಹೋಗ್ಲಿಲ್ಲ. ವಿಷಯ ಇಲ್ದೆ ಹೆಜ್ಜೆ ಕೋಳಲ್ಲ ನಾಗಮ್ಮ ಅಂತ ನಂಗೆ ಗೊತ್ತು. ಜನ ಅಂತಾರೆ ಅಂತ ನೀವು ಹಂಗೆ ತಿಳ್ಕೊಂಡ್ರೆ ನನ್ನಂತೊಳು ಏನ್ ಮಾಡಕ್ಕಾಯ್ತದೆ ಹೇಳಿ? ಊರ್ ಒಳ್ಳೇದಾಗ್ಲಿ ಅಂತ ಒದ್ದಾಡ್ತೀನಿ. ನನ್ ಕಷ್ಟ ಯಾರಿಗ್ ಗೊತ್ತಾಯ್ತದೆ? ಹೌದೌದು ನಾಗಮ್ಮ, ಅವ್ರವ್ರ ಕಷ್ಟ ಅವ್ರವ್ರಿಗೆ. ಗಂಡಸು ಪ್ರಾಣಿ ಹೆಂಗ್ ಹಿಂದೆ ಹೋದ್ರೆ ಎಂತೆಂತ ಮಾತಾಡ್ತದೆ ಚಂದ್ರಪಣ್ಣ. ನಿಜ ನಾಗಮ್ಮ, ಅದಕ್ಕೆ ಅಂತದಕ್ಕೆಲ್ಲ ಆಸ್ಪದ ಕೊಡ್ಲೇಬಾರ್ದು ಅಂತ ಹೇಳಿ ನಮ್ ಗೌರವನೊಬ್ಬಳನ್ನ ಬಿಟ್ಟು ಬೇರೆ ಯಾವ ಹೆಂಗ್ಸ್ತಾವು ಮಾತಾಡಕ್ಕಿಲ್ಲ. ನಾ ಯಾಕೆ ಹೇಳ್ತೀನಿ ಅಂದ್ರೆ, ಪಾಪ ಅರಿದ ಹುಡ್ಗಿನ ಮನೇಲಿ ಇಟ್ಕೊಂಡು ಅದ್ ಹೆಂಗ್ ನಿಭಾಯಿಸ್ತಿರೋ ಆ ಶಿವನಿಗೆ ಗೊತ್ತು. ಬಿಡು ನಾಗಮ್ಮ, ಚಿಕ್ಕಂದಿನಿಂದ ಬೆಳೆಸಿದ್ವಿ, ಹುಟ್ಟುತ್ತಾ ರಕ್ತ ಹಂಚ್ಕೊಂಡು ಹುಟ್ಟಿದ್ವಿ, ಈಗ ಮನೆ ಹಂಚ್ಕೊಂಡು ಬಾಳ್ತೀವಿ. ನಮ್ ಪಟೇಲ್ರು ಏನಾಗವ್ರೆ? ಕೂಡ ಒಳಿ ಮಾಡ್ಕೊಂತೀನಿ ಅಂತ ಒಂದೇ ಕಾಲಲ್ಲಿ ನಿಂತವ್ರೆ. ನಾಗಮ್ಮ, ಇದು ಎಷ್ಟನೇ ಮನೆ ಅಂತ ಅಂದ್ರೆ ಅಂದ್ರೆ ನೀನು ಬೆಂಕಿ ಇಟ್ಟು ಮನೆಗಳಾಗೆ ಇದು ಎಷ್ಟನೇದು ಅಂತ. ಏ ಚಂದ್ರಗೌತಿ ಚಂದ್ರಪ್ಪಣ್ಣ, ಏನೋ ಅವ್ರಿಗೂ ನಿನ್ಗೂ ಇರೋ ದ್ವೇಷ ಹೊಂಟೋಗಿ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ಹಿಂಗನ್ನೋದ? ನಿನ್ನ ಹೆಸರು ಬುದ್ಧಿ ಬಿಟ್ಟು ಆಮೇಲೆ ನಾನು ಹೊಸ ಮೆಟ್ಟು ಅಂತ ಹೇಳ್ತಪ್ಪ ಹೇಳಿವ್ನಿ. ನಿನ್ನ ಹೆಂಜಿನ ಬುದ್ಧಿ ಇನ್ನೂ ಬಿಟ್ಟಿಲ್ಲ. ಮೊದಲಾಗಿಲ್ಲಿಂದ ನೀನ್ ಹೆಣ್ಣೆಂಗ್ಸು ನನ್ ಕೈ ಎತ್ತಿ ಪಾಪ ಮಾಡಿಸ್ಬೇಡ, ಹೊಂಟಾಗಿಲ್ಲಿಂದ. ನನಗೇನ್ ಬೇಕು? ಹಾಳಾಗೋಗ್ಲಿ, ನನಗೇನ್ ಹಿಡ್ದೈತೆ? ಹಾಳಾಗೋಗ್ಲಿ. ಗೌರ, ನಾಗಮ್ಮ ಕೋಪ ಮಾಡ್ಕೊಂಡು ಹೋಗ್ತಿದ್ರೆ ಒಳ್ಳೆ ಭೂಮಿ ಭೂಕಂಪ ಆದಂಗ ಆಯ್ತದಲ್ಲ. ಸೀತೆ ಊರಿಗೆ ಬಂದು ಇಷ್ಟು ದಿವಸ ಆದ್ರೂ ನೀವು ಅವಳ ಬಗ್ಗೆ ಏನು ಮಾತಾಡ್ಲಿಲ್ಲ ಅಂದ್ರೆ, ಲೋ ಪೂಜಾರಿ, ಪಟೇಲ್ರ ಮೈಯೆಲ್ಲ ಕಣ್ಣಿರೋವಾಗ ಸೀತೆನ ಮನಸ್ಸಿಗೆ ಹಾಕೊಳ್ಳಿಲ್ಲ ಅಂತ ನಂಬೋಕಾಗತ್ತೆಯೇ? ಅವ್ರ ಮನ್ಸಿಗೆ ಬಂದಿದ್ರು, ನಾವೆಲ್ಲ ಒಟ್ಟಾಗಿ ಸೇರಿ ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕಾದ್ದು ನಮ್ ಧರ್ಮ ಕರ್ತವ್ಯ ಅಲ್ವೇ? ಹೌದೌದು ಬುದ್ಧಿ. ಸೀತೆ ದೊಡ್ಡೋಳಾದಾಗಲೇ ನಮ್ ಪಟೇಲ್ರು ಕಣ್ಣು ಹಾಕಿದ್ರು. ಓಹೋ, ಈ ಕಣ್ಚುತ್ತಿದ್ದಾಳೆ ಹೆಣ್ಣು. ಪೂಜಾರ್ರೆ, ಪಟೇಲ್ರು ಚಂದ್ರಣ್ಣ ಒಂದೇ ಜನಾಂಗ. ಓಹೋ, ಕೂಡ್ಕೆ ಯಾಕಾಗ್ಬಾರ್ದು ಅಂತೀರೇನು? ಪೂಜಾರಿ, ಬಾಡಿಗೆ ಮನೆ ಹೆಣ್ಮಕ್ಳಿಗೆ ಮರದಲ್ಲಿರೋವಾಗಲೇ ಮಾತು ಕೊಡ್ತಾರೆ ಅನ್ನೋ ಜರ್ಬಿರೋ ಚಂದ್ರಪ್ಪ ಇದು ಒಪ್ಪೋದು ಇಲ್ಲ, ಅದಾಗೋ ಕೆಲಸನೂ ಅಲ್ಲ. ಇದು ಬಿಡೋ ಕೆಲಸ ಪಟೇಲ್ರೆ. ಶಾನ್ ಭೋಗ್ರೆ, ಚಂದ್ರಣ್ಣ ಬರ್ತಿದ್ದಾನೆ. ಸರಿ ಪಟೇಲ್ರೆ, ಈಗಲೇ ಕರೆದು ವಿಚಾರಿಸ್ಬಿಡೋಣ. ಶುಭಕ್ಕೆ ಶೀಘ್ರಂ. ಏ ಮುಡ್ಲಿ, ಆ ಚಂದ್ರನ ಕರೆಯಲ್ಲಿ. ಹಾ. ಓ ಚಂದ್ರಣ್ಣ, ಕೊಟ್ಟಾರು ಕರೀತಾವ್ರೆ, ಬರ್ಬೇಕಂತೆ. ಬಾ ಚಂದ್ರಣ್ಣ, ಬಾ. ಏ ಮುಡ್ಲಿ, ಚಂದ್ರಣ್ಣನ್ಗೊಂದು ಎಳ್ನೀರು ಕೊಚ್ಚೋ. ನಂಗೇನು ಬೇಡ. ಇರ್ಲಿ ಕುಡಿ. ಚಂದ್ರಣ್ಣ, ಸೀತಾ ಊರಿಗೆ ಬಂದ್ಲಂತೆ. ಪಾಪ ಈ ವಯಸ್ಸಿನಾಗ ಹಿಂಗ ಆಗ್ಬಾರ್ದಿತ್ತು. ಜೊತೆಗೆ ಜನ ಏನೇನೋ ಕತೆ ಮಾತಾಡ್ಕೊಳ್ತಿದ್ದಾರಂತಲ್ಲ ಚಂದ್ರಣ್ಣ. ಯಾರ ಬಗ್ಗೆ ಮಾತಾಡ್ತೀನಿ ಗೊತ್ತಾ? ಹಾ, ಇನ್ನೇನಿಲ್ಲ, ಈ ಮಾತನ್ನೆಲ್ಲ ಮುಕ್ತಾಯ ಮಾಡ್ಬಿಡೋಣ ಅಂತ ಶಾನ್ಭೋಗ್ರ ಅಭಿಪ್ರಾಯ. ಅಂದ್ರೆ ಪಟೇಲ್ರೆ, ನಿಮ್ ಜನಾಂಗದಲ್ಲಿ ಕುಡಾವಳಿ ಅನ್ನೋದಿದೆಯಲ್ವೇ? ಹೂಡಿಕೆ ಹೂಡಿಕೆ ಅಂತಾರೆ. ಯಾಕೀಗ ಅದ್ರ ವಿಷಯ? ಚಂದ್ರಣ್ಣ ಸ್ವಲ್ಪ ಕೇಳು. ಪಟೇಲ್ ಹೆಂಡತಿ ಸೊತ್ತು ಇವತ್ತಿಗೆ 2 ವರ್ಷ 1 ತಿಂಗಳು 3 ದಿವಸ ಆಯ್ತು. ಬೇಕಾದಷ್ಟಿದೆ ಆಸ್ತಿ, ನೋಡ್ಕೊಳ್ಳೋ ಯಜಮಾನ್ತಿ ಇಲ್ಲ. ಪಟೇಲ್ರೆ, ನಿಮ್ಗೂ ಬಾಳಿಗೆ ಮನೆಯವ್ರಿಗೂ ಸರಿ ಹೋದ್ರೆ ಸೀತಮ್ಮನ್ ಕೂಡ ಅವಳು ಯಾಕೆ ಮಾಡ್ಕೋಬಾರ್ದು? ತಂಗಿ ಬಗ್ಗೆ ಮಾತಾಡ್ತೀನೋ? ಅಯ್ಯಯ್ಯೋ ಅಯ್ಯಯ್ಯೋ, ಒಳ್ಳೆ ಮಾತಾಡಿದ್ರು ಕೋಪ ಯಾಕಪ್ಪ ಮಾಡ್ಕೋತೀಯ ಚಂದ್ರಣ್ಣ? ಸುತ್ತಿ ಬಳಸಿ ಯಾಕೆ ಮಾತಾಡ
ಮಾತು ಚಂದ್ರಣ್ಣ. ನಿನ್ ತಂಗಿ ನನಗೆ ಕೂಡಿಕೆ ಮಾಡಿಕೊಟ್ರೆ ನನ್ನ ಮನೆ ನಿನ್ ಮನೆ ಒಂದಾಗ್ತೈತೆ. ಪಟೇಲ, ಯಾವ್ದು ಇಸುಗಳಿಗೆ ಬಿಟ್ಬಿಡು. ನೀನು ನಮ್ಮ ಮನತನ ಅಂದ್ರೆ ಏನು ಅಂತ ತಿಳ್ಕೊಂಡು ಮಾತಾಡ್ತಿದ್ಯಾ? ಮಂತನ ಮಂತನ ಅಂತ ಯಾಕೆ ಪಟ್ಟು ಹಿಡಿದು ಕೂಗ್ತಿ ಚಂದ್ರಣ್ಣ? ಮಂತಂದ ವಿಷಯದಾಗೆ ಯಾರಿಗ್ಯಾರು ಕಮ್ಮಿ ಇಲ್ಲ. ಬರೋಣ, ಕಾಲು ಬೆರಳಿನಾಗೆ ತಲೆ ಜುಟ್ಟು ಗಂಟು ಹಾಕೋ ಪ್ರಯತ್ನ ಮಾಡ್ತಾ ಇದ್ದೀಯ. ಈ ಮಾತುಗಳಿಗೆ ಬಿಟ್ಬಿಡ್ ನೀನು. ಚಿತ್ರಪ್ಪ ಒಳ್ಳೆಯವನಲ್ಲ, ಕೆತ್ತಿ ಮಾಡಿಕೋ. ಚಂದ್ರಣ್ಣ ಎಳ್ಳೇರು. ಅರಮನೆ ಆದ್ರೂ ಒಂದ್ ಬಚ್ಚಲ ಮನೆ ಇರ್ಬೇಕು ಕಣವ. ಊರ್ಗೊಬ್ಬ ಪುಂಡ, ಒಬ್ಬ ಪೋಖ್ರಿ, ನಿನ್ ಗಂಡ ಚಂದ್ರಪ್ಪನಂತ ಒಳ್ಳೆಯವನಿರ್ಬೇಕು. ಇದಕ್ಕೆ ಲೋಕ ಅನ್ನೋದು ಕಣವ. ನಾನ್ ಪಾಪಿ ದೇವಜ್ಜ, ನಾನ್ ಪಾಪಿ. ನೋಡಿದೆ ಅವಜ್ಜ, 3 ಹೊತ್ತು ಹಿಂಗ್ ಯೋಚನೆ ಮಾಡ್ತಾ ಕುಂತ್ಕೊಂಡ್ರೆ ನಾ ಹೆಂಗ್ ಸಂಕಟ ತಡಿಲಿ? ಸುಮ್ನೆ ಸಂಕಟ ಪಟ್ರೆ ತಾನು ಏನ್ ಪ್ರಯೋಜನ ಸೀತವ? ಸುಮ್ಕಿರು ಗೌರವ. ಇದ್ಯಾಕೆ ಚಂದ್ರಪ್ಪ ಹಿಂಗ್ ಕೂತೆ? ನೀನ್ ಯಾವತ್ತೂ ಹಿಂಗ್ ಕೂತನಲ್ಲ? ಇನ್ನೇನ್ ದೇವಜ್ಜ, ಊರಿಗೆ ತಂದೆ ಸಂಬಂಧ ಪಟೇಲ ಅವನ್ ಜೊತೆಗಾರರು ನಾಯಿ ನನ್ನ ಮಕ್ಕಳು ನಮ್ ಸೀತನ್ನ ಪಟೇಲ ಕೂಡಿಕೆ ಆಗ್ತಾನಂತೆ. ಕೂಡಿಕೆ ಅಯ್ಯೋ ವಂಶ ಹಾಳಾಗೋಗ. ದ್ಯಾವಜ್ಜ, ಹೊರಗಡೆ ತಲೆ ಇಕ್ಕದೆ ಸಾಕು. ಯಾರು ಏನಂತಾರೋ ಅನ್ನೋ ಭಯದಿಂದ ನಡೆದ್ರು ಆ ಪೀಡ್ಗಳು ನಮ್ಮನೆ ಮೇಲೆ ಹಿಡಿದವ್ರೆ. ಇಡೀಲಿ ಯಾವನಾದ್ರೂ ಒಬ್ಬನಿಗೆ ದವಡೆ ಊದಿಸಿದ್ರೆ ಮಿಕ್ಕಳಿಗೆ ಬುದ್ಧಿ ಬರ್ತದೆ. ಚಂದ್ರಪ್ಪ, ನಿನ್ನ ತಿಳಿದವನು ಬುದ್ಧಿವಂತ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಇವಾಗ ಹಂಗ್ ಕಾಣಿಸ್ತಾ ಇಲ್ಲ. ಅಯೋಗ್ಯರ ಕೈನಲ್ಲಿ ಅಧಿಕಾರ ಹಣ ಸೇರ್ತು ಅಂದ್ರೆ ಹಿಂಗೆ ಆಗೋದು. ಇದೆಲ್ಲ ಎಷ್ಟ್ ದಿನ? ಅವನು ಬೊಗಸೆಯಲ್ಲಿ ಪಾಪ ನೆತ್ತಿ ಜೋಳಿಗೆ ತುಂಬಿಸ್ಕೊಳಕೊಂಡಿರೋ ದಾಸಯ್ಯ. ಅವನ ಜೋಳಿಗೆ ತುಂಬ್ತಾ ಆಯ್ತು. ಅಲ್ಲಿ ಗಂಟೆ ಈ ಬೆಂಕಿ ಮೇಲೆ ಎಷ್ಟು ದಿನ ಅಂತ ನಡೆಯೋದು? ಅವನ ಅಹಂಕಾರ ಒಂದಲ್ಲ ಒಂದಿನ ಬೂದಿ ಆಡ್ತೈತೆ ಚಂದ್ರಪ್ಪ. ಅಲ್ಲಿವರೆಗೂ ತಡ್ಕೋಬೇಕು. ತಡ್ಕಂಡ್ ನಡ್ಕಂತಾನೋ ಇಲ್ವೋ ಅಂತ ನೋಡೋದೇ ದೇವ್ರ ಕೆಲಸ. ಒಳ್ಳೇದಾಗ್ತೈತೆ, ತಡ್ಕೋ. ತಡ್ದು ನನ್ಗೂ ಮನ್ಸು ರೋಸೋಗೈತಿ. ಇದನ್ನೆಲ್ಲ ನೋಡಿ ಸಿದ್ದವನ್ನ ಆಚೆನೆ ಕಲ್ಸಕ್ಕಿಲ್ಲ. ಇದೇ ನೂರ ಅಂತ. ಊರ್ ಹುಲಿ ಬಂದ್ರೆ ಮನಸ್ಸೆಲ್ಲ ಸೇರ್ಕೊಂಡು ಪೊಂದಾಗ್ತಾರೆ. ಮನಸ್ಸನ್ನೇ ಹುಲಿ ಆದ್ರೆ ಕೊಲ್ಲೋರು ಯಾರು ಗೌರವ? ದೇವರೇ ಕಾಪಾಡ್ಬೇಕು. ದುಡುಕ್ಬೇಡಿ, ನೊಂದು ಸೀತವ ಮೂಲೆ ಸೇರವಳಿ. ನೀವು ದುಡುಕ್ ತಲೆ ಮೇಲೆ ಬಂಡೆ ಎಳಿಬೇಡಿ. ಪಟೇಲ್, ನಾನು ಒಂದು ಮಾತು ಹೇಳ್ತೀನಿ. ಸ್ವಲ್ಪ ಸಾಬನ್ ಕೊಡೆ. ಕೆಂಚಮ್ಮ, ಸೀತೆ ಬಂದವಳೆ, ನೋಡ್ಕೊಂಡ್ ಬಂದೇನೆ. ದಾರಿ ಉದ್ದಕ್ಕೂ ನಾಗಮ್ಮ ಇಳಿದು ಮತ್ತೇನೆ. ನೀವೇನ್ ಮಾತಾಡಿದ್ರು ನನ್ಗೇನ್ ಗೊತ್ತು? ನಾನ್ ಮದ್ದಿದ್ ಈಗಲ್ವಾ? ಪಾಪ ಸೀತೆ ಗಂಡ ಹಾಕೊಚ್ಚಿ ಸಾಯ್ಬಾರ್ದಾಗಿತ್ತು. ಮುಚ್ಚ ಸಾಕು. ಪಾಪ ಅಂತೆ ಪಾಪ. ಸೀತೆ ಗಂಡ ಏನು ಹಾಕೊಚ್ಚ ಸಾಯ್ಲಿಲ್ಲ. ನಮ್ಮನ ಹೆಂಡತಿನ ಚಕ್ಕಂದ ಆಡೋದ್ ನೋಡಿ ಮೇಳಾಕಂತ ಇರ್ತಂತೆ. ದುಡಿನಾಗಕ್ಕ ಅಕ್ಕೆ ಮೈದ ಚೆನ್ನಾಗಿದ್ರೆ ಜನ ಹಂಗನ್ನೋದೆ. ಬೆಂಕಿ ಹತ್ರ ಬೆಣ್ಣೆಗೇನ್ ಕೆಲ್ಸ? ಊರಿನ ಜನ ಅಂದ್ರು ಅಂದ್ರೆ ಹೊಟ್ಟೆ ಕಿಚ್ಚು ಅನ್ಕೋ. ಆದ್ರೆ ಅತ್ತೆ ಮಾವನ ಅವಳು ಓಡ್ತಾರಂದ್ರೆ ನಾನ್ ಹೇಳಿದ್ರೆ ಜಾಲಿ ಮುಟ್ಟೋದಂಗ ಆಗ್ತಿರಲ್ಲ. ಈ ಸೊಪ್ಪಿ ಸಿಮ್ಮತ್ತನ್ನ ಕೇಳಿದ್ರೇನು? ಹೋಗ್ಲಿ ಬಿಡು ನಾಗಕ್ಕ. ಮಾಡ್ದರ್ ಪಾಪ ಮಾಡ್ದರ್ ಬಾಯ್ಲಿ ಅಂತ ನಮ್ಗೆ ಯಾಕೆ?
ನನಗೆ ಎದುರು ಬಿದ್ದು ಮಾತಾಡೋ ಮಗನಿಗೆ ಎಂಟೆದೆ ಬೇಕು. ಈ ಗುಡಿ ಬಡ್ಡಿ ಮಗ ನನಗೆ ಎದುರು ಬಿದ್ದವನೇ ಮಾರಿ ಆಗ್ಬಿಡ್ತು. ಎಲ್ಲೂ ಏರ್ತಿದ್ದಂಗೆ ಕಾಣಕ್ಕಿಲ್ಲ. ನಾನು ಯಾವ್ದೋ ವಿಷಯಕ್ಕೆ ಸುಮ್ಕಿದ್ಬಿಟ್ಟಿದ್ದೀನಿ. ನೀವು ಸುಮ್ಕಿದ್ದಿದ್ದೆ ಒಳ್ಳೇದಾಯ್ತು. ಸೀತನ್ ಕಂಡಿದ್ಯಾ? ಅದಕ್ ನಾನೇನ್ ಮಾಡ್ಲಿ? ಅವಳು ತಲ್ಬಾಕಿನಿಂದ ಈಚೆ ಕಾಲಿಕ್ಕಿಲ್ಲ ಅಂತ ಏನ್ ಹುಕುಮು? ಸಮಯ ಸಂದರ್ಭ ನೋಡಿ ಏನಾರ ಹೇಳೋಣ ಅಂತ. ಅಯ್ಯೋ ದೇವ್ರೆ, ಉಸಿರು ಬಿಟ್ಟು ಉಗುಳು ನುಂಗೋದೇ ಆಯ್ತು. ಎಂತೆಂತ ವಿಷಯನೋ ಸಲೀಸ್ ಮಾಡ್ಕೊಟ್ಟಿದ್ಯಾ, ಈ ವಿಷಯನ ಸುಮ್ಮನೆ ಇಲ್ಲ. ಅವಳು ಉಪಕಾರ ತಿಂತಾಳೆ, ನೆನೆಸ್ತೇ ಇರ್ತಾಳೇನು? ಅಂಥ ಜಾತಿ ಹೆಣ್ಣಲ್ಲ ಅದು. ಎಂತ ಜಾತಿ ಹೆಣ್ಣಾದ್ರೂ ಒಂದಲ್ಲ ಒಂದಿನ ನಮ್ ದಾರಿ ಬಂದೇ ಬರ್ಬೇಕು. ನೀನ್ ನಂಬ್ಕೊಂಡ್ರೆ ಬಂದಂಗೆ ಐತೆ. ಹಂಗೆಲ್ಲ ಆಕ್ರ ಪಟ್ರೆ ಹೆಂಗಾಯ್ತದೆ ರಾಜ? ಸುಮ್ಮನೆ ಬುದ್ಧಿ ಹೇಳೋಕ್ ಬಂದ್ಬಿಟ್ಲು. ಚಂದ್ರಣ್ಣ 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 ಈ ಸರಿ ಬೆಳೆ ತುಂಬಾ ಚೆನ್ನಾಗಾಗೈತಲ್ವಾ? ತೆನೆ ತುಂಬಾ ಹಾಳು ತುಂಬೈತೆ. ತಿನ್ನೋಡ ಇದೆಲ್ಲ ನಿನ್ ಮದುವೆ ಸಿದ್ಧತೆನಾ? ಹೋಗೋಣ. ಸ್ವಲ್ಪ ತೆನೆ ತಗೊಂಡೋಗಿ ಸುಟ್ಟು ತೆಂಗಿನಕಾಯಿ ಬೆಲ್ಲ ಹಾಕಿ ತೆನೆ ಅಕ್ಕಿ ಮಾಡ್ತೀನಿ. ಬೇಗ ಬಂದ್ಬಿಡು. ಬಂದೆ ನಡಿ. ನತ್ತಿಗೋ ಬಿದ್ದೀಯಾ? ಇದ್ಯಾಕಯ್ಯ ತೆನೆ ಹಾಲು ತುಂಬೈತೆ ಅಂತ ನೋಡ್ತಾ ನಿಂತ್ರ? ಗಂಗಾ, ಈ ಹಾಲು ತುಂಬದ ಕಾಲದಾಗೆ ಸೀತಾ ಮಾಡ್ತಿದ್ದ ತುಂಟಾಟಗಳನ್ನ ಅವ್ರ ಮಗ ಮಾಡ್ತೈತೆ ಅನ್ಕೊಂಡಿದ್ದೆ. ಮತ್ತೆ ಶುಭ ಹಿಂಗ್ ಮಾಡ್ಬಿಟ್ನೆ. ಬಾ, ಒಂದೊಳ್ಳೆ ಸುದ್ದಿ ತಂದಿವ್ನಿ. ಗಂಗಣ್ಣ, ನೀನು ಬಾ, ಕೂತ್ಕೋ. ಏನಂದ್ರೆ? ಮದ್ವೆ ವಿಜೃಂಭಣೆಯಿಂದ ನಡಿಬೇಕು. ಎಲ್ಲ ಸಿದ್ಧತೆ ಮಾಡ್ಕೊಂಡ್ ಬಂದ್ಬಿಟ್ಟಿವ್ನಿ. ಎಣ್ಣೆ ಅವ್ರದ್ದು? ಹೆಣ್ಣು? ಯಾವ ಎಣ್ಣೆ? ಮದ್ವೆ ಹೆಣ್ಣು. ಇಷ್ಟ ದಿನ ನಿಮ್ಗೆ ಹೇಳೋದಕ್ಕೆ ನಮ್ ಗಂಗಣ್ಣನ ಮದ್ವೆಗೆ ಈ ಗಳಿಗೆ ಕುಡ್ ಬಂದೈತೆ. ಗಂಗಣ್ಣಂದಲ್ವೇ ಮದ್ವೆ? ಮತ್ತೆ ನಮ್ ಸೀತಂದು. ಸೀತಂದ? ನಮ್ ಶಾಮಣ್ಣವ್ರ ಮಗ, ಚಿನ್ನದಂತ ಹುಡುಗ. ನಮ್ ಸೀತನ್ ಕತೆ ಕೇಳಿ ತಾನೇ ಮದ್ವೆ ಆಗ್ತೀನಿ ಅಂತ ಮುಂದ್ ಬಂದ. ಅಂತ ಹುಡುಗರಿದ್ ಬಿಟ್ರೆ ನಮ್ ಸೀತನಂತ ಹೆಣ್ಮಕ್ಳು ಕಣ್ಣೀರ್ ಹಾಕ್ಬೇಕಾಗೇ ಇಲ್ಲ. ಯಾರ್ದು? ಓ, ಇದಕ್ಕೆ ನಾ ಗೊಲ್ಲೆಳಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದು ಅಲ್ಲ? ನಿಮ್ಗೆ ಕೀ ಬುದ್ಧಿ ಬಂತು? ಯಾಕ್ ಬಂತ? ನಮ್ ಸೀತನ್ ಕಣ್ಣೀರ್ ನಿಲ್ಲಿ ಅಂತ. ಅವಳ ಬಗ್ಗೆ ಈ ಊರಿನ ತಿರುಬೋಕಿಗಳು ಕೆಟ್ಟದಾಗ ಮಾತಾಡ್ಕೊಂತ ಅವರಲ್ಲ, ಅವ್ರ ಬಾಯಿ ಮುಚ್ಚಲೆ ಅಂತ. ಸರೋಯ್ತು ಅಲ್ಲ, ಆ ತಿರ್ಬೋಕಿಗಳು ಮಾತಾಡಿದ್ರು ಅಂತ ಮಾಲ್ಗೆ ಮನೆ ಮಂತನದಲ್ಲಿ ನಡೆದೇ ಇರುವಂತ ಕೆಲಸ ಮಾಡೋಕೆ ನಿಮ್ಗೆ ಹೆಂಗಾದ್ರೂ ಮನ್ಸುಟ್ಲು? ಅವ್ವ, ಅಯ್ಯ ಅವರು ಸೀತವನ್ ಒಳ್ಳೇದನ್ ಮುಂದಿಟ್ಕೊಂಡೇ ಮಾತಾಡ್ತಾವ್ರೆ ಕಣವ. ತೆಗಿ ಗಂಗಪ್ಪ, ನಾನ್ ಮತ್ತೆ ಇದಕ್ಕೆ ಒಪ್ಪಕ್ಕಿಲ್ಲ. ಇದೇನ್ ಗೌರ ಹಿಂಗ್ ಮಾತಾಡ್ತಿದ್ದೀಯಾ? ನಾನು ಹೇಳೋದನ್ನ ಅರ್ಥ ಮಾಡ್ಕೊ. ಸೀತಂಗಿನ್ನ ಎಳೆ ವಯಸ್ಸು. ಅವಳು ಕಳೆದೋಗಿದ್ದನ್ನು ಯೋಚನೆ ಮಾಡ್ತಾ ಮಾಡ್ತಾ ಕೊರಗೋಗ್ತವಳೆ. ನಗ್ತಾ ಇದ್ದು ಮುಖ ಬಾಡೋಗೈತೆ. ಅವಳು ಮಾತಾಡಿದ ಕೇಳಿ ಎಷ್ಟೋ ದಿನ ಆಗೋಗೈತೆ. ಅವಳಿಗೀಗ ಹೊಸ್ದಾಗಿ ಜೀವ ತುಂಬಬೇಕಾಗೈತೆ. ಈ ಊರು ಸುಡುಗಾಡು. ಇಲ್ಲಿ ಮನುಷ್ಯರಿಗಿಂತಲೂ ರಾಕ್ಷಸರು ಹೆಚ್ಚಿಗೆ ತುಂಬಿಕೊಂಡವ್ರೆ. ಹೆಂಗಾರ ಮಾಡಿ ಅವಳಿಗೆ ಇಲ್ಲಿಂದ ಬಿಡುಗಡೆ ಮಾಡಿಸ್ಬೇಕು. ಈ ಹದ್ದುಗಳ ಕಣ್ಣಿಂದ ಅವಳು ತಪ್ಪಿಸ್ಬೇಕಾಗೈತೆ. ಇದ್ಯಾವತ್ತಿಗೂ ಆಗಕ್ಕಿಲ್ಲ ಅಣ್ಣಯ್ಯ. ಹೆಣ್ಣಿನ ಮನ್ಸು ಹೆಣ್ಗೆ ಗೊತ್ತು. ಇದುವರೆಗೂ ನಿಮ್ಗೆ ನಮ್ಮ ಮನೆತನಕ್ಕೆ ದ್ರೋಹ ಬಗ್ದೋಳಲ್ಲ ನಾನು. ಅಮ್ಮ ಸತ್ತಾಗಿಂದ ಅತ್ಗೆನೆ ನಮ್ ತಾಯಿ. ಅತ್ಗೆ ಇಸಾ ಕೊಡಿ ಅಂದ್ರು ಸೈ ಅನ್ನೋಳು ನಾನು. ಅತ್ಗೆನೆ ನಿನ್ ಮಾತು
ಗೊಪ್ಲಿ ಏನಂತೀಯ ಅದ್ಗೆ? ಬೆಳಗಾದ ಚೆನ್ನಯ್ಯ ಬಾಗಿಲಿಗೆ ಬಂದಾನೆ, ಸಂತೋಷ ಸುದ್ದಿಯ ತಂದಾನೆ, ಹೆಣ್ಣೆ ನಿನ್ನವನ ಮಾತುಂದ ತಂದಾನೆ. ಈ ಬೆಳಗಾದ ಚೆನ್ನಯ್ಯ ಬಾಗಿಲಿಗೆ ಬಂದಾನೆ, ಸಂತೋಷ ಸುದ್ದಿಯ ತಂದಾನೆ, ಹೆಣ್ಣೆ ನಿನ್ನವನ ಮಾತುಂದ ತಂದಾನೆ. ತಂದಾನ ತಾನು ತಂದಾನ, ತಾನು ತಂದಾನ ತಾನು ತಂದಾನ. ತುಂಗೆಯ ನದಿಯ ಕರೆಯಲ್ಲಿ, ತುಂಗೆಯ ಮರದ ನೆರಳಲ್ಲಿ, ಕುಳಿತಾಗ ತಂದಾಳ ಜತೆಯಲ್ಲಿ, ಆಡಿದ ಮಾತೊಂದು ಕಿವಿಯಲ್ಲಿ, ಮಡದಿಗೆ ನೆನಪು ಮಾಡೆಂದು ಹೇಳಾನೆ ನಿನ್ನವನು ನಂಗಿಂದು. ಈ ಬೆಳಗಾದ ಚೆನ್ನಯ್ಯ ಬಾಗಿಲಿಗೆ ಬಂದಾನೆ, ಸಂತೋಷ ಸುದ್ದಿಯ ತಂದಾನೆ, ಹೆಣ್ಣೆ ನಿನ್ನವನ ಮಾತೊಂದ ತಂದಾನೆ. ತಂದಾನ ತಾನು ತಂದಾನ, ತಾನ ತಂದಾನ ತಾನು ತಂದಾನ. ಅರಿಸಿನ ಕುಂಕುಮ ಮೊಗದಲ್ಲಿ ಇರಿಸಿ, ಕೈಗಳ ತುಂಬ ಬಳೆಗಳ ಧರಿಸಿ, ತಾಳೆಯ ಹೂವ ಜಡೆಯನ್ನು ಮೆರೆಸಿ, ಪತಿರಾಜ ಬರುವ ತಾನೆಂದು ಬಾಗಿಲ ಹೊರಗಡೆ ನೀನಿಂದು, ಕೈ ಹಿಡಿದು ಎಳೆಯೇ ಅವ ಬಂದು, ಮೊಗದೆಲ್ಲ ರಂಗೇರಿದಾಗಂದು, ಆಡಿದ ಮಾತನ್ನು ಹೇಳೆಂದು, ಹೆಣ್ಣೆ ಹೇಯಾನೆ ನಿನ್ನವನು ನಂಗಿಂದು. ಈ ಬೆಳಗಾದ ಚೆನ್ನಯ್ಯ ಬಾಗಿಲಿಗೆ ಬಂದಾನೆ, ಸಂತೋಷ ಸುದ್ದಿಯ ತಂದಾನೆ, ಹೆಣ್ಣೆ ನಿನ್ನವನ ಮಾತೊಂದ ತಂದಾನೆ. ಈ ಬೆಳಗಾದ ಚೆನ್ನಯ್ಯ ಬಾಗಿಲಿಗೆ ಬಂದಾನೆ, ಸಂತೋಷ ಸುದ್ದಿಯ ತಂದಾನೆ, ಹೆಣ್ಣೆ ನಿನ್ನವನ ಮಾತೊಂದ ತಂದಾನೆ. ತಂದಾನ ತಾನು ಇದೆಲ್ಲ ಚೆನ್ನಾಗಿರಕ್ಕಿಲ್ಲ. ನಿನ್ನೆನೆ ಬಟ್ಟೆ ಬಿಟ್ಕೊಡ್ತೀನಿ ಅಂದ್ರೆ ಇನ್ನು ಮುಟ್ಟೆ ಇಲ್ಲ. ನಾ ಹರಿಯಂಗ್ ತುಂಬಿಸ್ಲಿ, ಗೊಬ್ಬರ ಮುಡಿಲಿ. ಏನ್ ಮಾಡಗೌಡ್ರೆ, ನೀವೇ ಹಿಂಗಂದ್ರೆ ಹೆಂಗೆ? ಆ ಪಟೇಲ ಹೊಸಿ ಜಲ್ದಿ ಕುಂಟ ಸಿದ್ಧ ಮಾಡ್ಕೊಡು ಅಂತ ಕುತ್ತಿಗೆ ಮೇಲೆ ಕೂತ್ಕೊಂಡ. ಇನ್ ಮಾಡ್ಕೊಡ್ದೇ ಇದ್ರೆ ಸುಮ್ಕೆ ಬಿಟ್ಟನ. ಎದಾಮೇಲೆ ಹಾಕ್ತೀನಿ ನೋಡ. ದಿತ್ತೋಂಗ ಜನತಯ್ಯ, ದಿತ್ತೋಂಗ ಜನತಯ್ಯ, ದಿತ್ತೋಂಗ ಜನತಯ್ಯ. ನಾನು ನಿನ್ನ ಹರಕತೆ ಪುರಾಣ ಕೇಳಕ್ಕಿಲ್ಲ. ಬೆಳಿಗ್ಗೆನೆ ಬೆಣ್ಣೆ ತತ್ತೀನಿ, ಅಂಟಿಕ್ ಕೊಡು. ಹ್ಞೂ, ಹಂಗೆ ಆಗ್ಲಿ.
ನಾ ಬರ್ತೀನಿ, ಯಾವ ಸಬ್ಬು ಕೇಳಕ್ಕಿಲ್ಲ. ಗೌಡ್ರೆ ಒಂದ್ ಬಿಡಿ ಕೊಡಿ. ಎಲ್ಲ ಇವಳ ಅದ್ಯಾಕೆ ಹೊಲ್ದಾಗ ಬೆದ್ರ ಬೊಂಬೆ ನೋಡ್ದಂಗ್ ನೋಡ್ತೀಯಾ? ಒತ್ತೆತ್ತಿದೀನ ಕುಲ್ಮೆ ತಣ್ಣಗಾಯ್ತು. ಯಾಳತ್ತಿದಿ ಒತ್ತಿ ಒತ್ತಿ ನಾನು ಇನ್ನ ಕುಳ್ಗಾದೆ. ನಮ್ ಸೀತನ್ನ ಕೂಡಿಕೆ ಆಗ್ತಾನಂತೆ, ಕೂಡಿಕೆ. ಇದೇನ್ ಸೀತಾ ಇಷ್ಟೊತ್ನಾಗೆ? ಇದ್ಯಾಕಮ್ಮ ನಿದ್ದೆ ಮಾಡೋ ಹೊತ್ತಿನಲ್ಲಿ ಇದೇನ್ ಮಾಡ್ತಿದ್ದೆ? ಅಣ್ಣ ನಾನ್ ಬದುಕಿದ್ಬಾರ್ದಣ್ಣ. ಇದೇನ್ ಸಮಸ್ಯೆ ಮಾತಾಡ್ತೀಯ ಸೀತಾ? ನಿಮ್ಮ ಅಣ್ಣ ನಾವು ಸತ್ತೋಗಿದ್ದೀವ, ನಿನ್ಗೂ ಬುದ್ಧಿ ಇಲ್ಲ. ಅಯ್ಯೇ, ನಾನೇನ್ ಮಾಡಿದೆ ಅಂತ ನನ್ನ ಮೇಲೆ ರೇಗಾಡ್ತಿ? ಮತ್ತಿನೇನು ಆ ಬೀದಿ ಮಾತು ಗಾಳಿ ಬಿಟ್ಟು ಮನೆಗೆ ಬರೋದ್ಬಿಟ್ಟು ಆ ಮುಂಡೆಗಂದ ಪಟೇಲ್ ನನ್ನ ಮಾತು ಇಲ್ಲೇ ಕೇಳ್ಬೇಕಿತ್ತು. ನೀನ್ ಹೇಳವ ಬಾ. ಹೋಗೋಕ್ ಮಲಗು. ಹುಣಸೆ ಮರಗಳನ್ನ ಹರಾಜ್ ಹಾಕ್ಸಿ ಹಣನ ಟ್ರೆಜರಿ ಕಟ್ಬೇಕು ಅಂತ ತಹಸೀಲ್ದಾರಿಂದ ಹುಕುಂ ಬಂದಿದೆ ಪಟೇಲ್ರೆ. ಹರಾಜ್ ತಾನೆ, ನಾಳೆನೆ ಹರಾಜು ಅಂತ ಡಂಗೂರ ಹೊಡಿಸಿ ನಮ್ಮವ್ರನ್ನೇ 4 ಜನ ನಿಲ್ಸಿ ಬೇರೆ ಯಾರು ಹೆಚ್ಚಿಗೆ ಕೂಗ್ದ ಹಾಗೆ ನೋಡ್ಕೊಂಡು ಹರಾಜ್ ಆಯ್ತು ಅನ್ನಿಸ್ಬಿಡಿ. ನಮ್ ಪಟೇಲ್ರ ಮಾತು ಅಂತ ಅಂದ್ರೆ ನನ್ನ ದೇವಸ್ಥಾನದ ಗಂಟೆ ಹೊರದಾಗೆ ಯಾವ ನನ್ ಮಗನು ಮಾತಾಡೋಗೆ ಇಲ್ಲ. ಏ ಪೂಜಾರಿ, ಶಾನ್ ಭೋಗ, ನನ್ನ ಮಾತು ಕೇಳ್ತಾ ಕೇಳ್ತಾ ಕುರಿನೇ ಕಳ್ಕೊಂಡ್ರಲ್ಲೋ. ಏನ್ ದೇವಜ್ಜ, ಬಾ ಬಾ, ಇನ್ನೂ ಹುಲಿನ ಕಟ್ಟೋ ಆಸೆ ಬಿಟ್ಟಿಲ್ವೋ? ಹುಲಿರ್ ಕಟ್ಟಕ್ಕೆ ಈ ವಯಸ್ಸಿನಲ್ಲಿ ಈ ಮುದುಕನ್ಗಾಯ್ತದ? ಪಟೇಲ್ ಅಂತ ವಸಿ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಅದೇನ್ ಹೇಳ್ಬೇಕು ಅದನ್ನ ಇಲ್ಲೇ ಹೇಳ್ಬಿಡು ದೇವಜ್ಜ. ಬೈರೇನ ವಸಿ ಇತ್ಲಾಗ್ ಬತ್ತೀಯಾ? ದೇವಜ್ಜ, ಅದ್ ಏನ್ ಹೇಳ್ಬೇಕು ಅಂತ ಇದೆಯೋ ಇಲ್ಲೇ ಹೇಳ್ಬಿಡು. ಇವರೆಲ್ಲ ನಮ್ಮವ್ರೇನೆ. ಅದು ಸರಿ. ಇನ್ನು ಈ ಕಟ್ಟೆನ ನಮ್ ಹಿರೀಕರು ಯಾಕೆ ಕಟ್ಸವ್ರೆ ಗೊತ್ತಾ? ದಣಕ್ ಬಂದವರು ವಿಶ್ರಮಿಸ್ಕೊಳ್ಳಿ ಅಂತ ಅಲ್ವೇನ್ ಶಾನ್ ಬಗ್ರೆ? ಹೌದು. ಅಷ್ಟೇ ಅಲ್ಲ ಪೂಜಾರಪ್ಪನವ್ರೆ, 4 ಜನ ಪೂಜೆ ಪುನಸ್ಕಾರ ಮಾಡಿ ಪುಣ್ಯ ಪಡೆದ್ರೆ ತಮಗೂ ಧರ್ಮ ಬರ್ತದೆ ಅನ್ನೋ ಆಶೆ ಕಟ್ಸವ್ರಿ. ಈಗ ಇಲ್ಲಿಗೆ ಧರ್ಮಗಳು ಯಾಕೆ ಬಂದುವು? ಧರ್ಮ ಈ ತಾವು ಅದೆಂಗ್ ಬರ್ತದೆ? ಬಂದ್ರು ಉಳಿತದ? ಅದೇನ್ ಹೇಳ್ಬೇಕು ಅಂತ ಇದೆಯೋ ಅದನ್ನ ನೇರವಾಗಿ ಹೇಳ್ಬಿಡು. ಈ ಸುತ್ತು ಬಳಸು ಎಲ್ಲ ನನಗೆ ಬೇಕಾಗಿಲ್ಲ. ಇತ್ನವರು ಬೈರಣ್ಣ, ಪಟೇಲ ಅಂದ್ರೆ ಊರಿನ ತಂದೆ ಇದ್ದಂಗೆ. ಇಂಥವ್ರನ್ನೆಲ್ಲ ಸೇರಿಸ್ಕೊಂಡು ನಮ್ಮ ಕಣ್ಣೆದುರು ಹುಟ್ಟಿ ಬೆಳೆದ ಹೆಣ್ಣು ಮಕ್ಕಳನ್ನ ಪಾಪ ದೃಷ್ಟಿಯಿಂದ ನೋಡ್ತಾ ಅವ್ರನ್ನ ಹಾಳು ಮಾಡೋದಕ್ಕೆ ಕೊಂಚ ಕಾಯೋದು ಸರಿಯಲ್ಲ. ದಾಹ ಆದ್ರೆ ಮನೆಗೆ ಹೋಗಿ ನೀರು ಕುಡಿಬೇಕೆ ಶಿವಾಯಿ, ಕಂಡೋರ್ ಮನೆಗೆ ನುಗ್ಬಾರ್ದು. ಬೈರಣ್ಣ, ಗ್ರಾಮದಾಗ ಮಾಡ್ಬೇಕಾಗಿರೋ ಕೆಲಸಗಳು ಅದೆಷ್ಟೋ ಅವೇ. ಅದೆಲ್ಲ ಬಿಟ್ಬಿಟ್ಟು ಆ ಹೆಣ್ಣು ಮಗು ಸೀತೆನ ಕೂಡಾವಳಿ ಆಯ್ತೀನಿ ಎಂದಂತೆ. ಇದು ಪಟೇಲ ಮಾಡೋ ಕೆಲಸ ಅಲ್ಲ. ಎತ್ತಿ ಇರ್ಲಿ. ದೇವಜ್ಜ, ಮುದುಕ ಅಂತ ಮರ್ಯಾದೆ ಕೊಡ್ತಾ ಇದ್ರೆ ಮಾತು ಹೆಚ್ಚಿಗೆ ಮಾಡ್ತಿದ್ಯಾ? ಮುದಿತನ ಅನ್ನೋದು ದಾರಿ ತಪ್ಪದವ್ರನ್ನ ನೇರ ಮಾಡೋದಕ್ಕೆ ದೇವ್ರು ಕೊಟ್ಟಿರೋ ವರ ಬೈರಣ್ಣ. ಹೇಳ್ಬೇಕಾದ್ನ ಹೇಳಿದ್ದೀನಿ, ಕೇಳೋದು ಬಿಡೋದು ನಿನ್ನಿಷ್ಟ.
ನನ್ನ ಇಷ್ಟನೇ. ನನ್ನ ಇಷ್ಟ ಯಾವಾಗಲೂ ಕುರಿ ಹೊಡೆಯೋದನೇನೆ. ಅಂಗೈನಲ್ಲಿ ಅರಮನೆ ತೋರಿಸೋ ನಿನ್ನ ಈ ಪಂಚರಂಗಿ ನಾಟಕನ ಬಹಳ ದಿನದಿಂದ ನೋಡ್ತಾ ಇದ್ದೀನಿ. ಗಂಗಪ್ಪ, ಲಟ್ಲೆ ಸ್ವಲ್ಪ ಪ್ರತಾಪ. ಸರಿ ದೇವಜ. ಇದೇನೋ ದಾಸ ನಿನ್ನ ಔಷಧಿ? ಬಾರೋ, ಔಷಧ ಹಾಕ್ತೀನಿ ಬಾರೋ. ಬಾರೋ ದಾಸ, ಬಾರೋ 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 ಆಚೆಗೆ. ಬಾರೋ ಬಾರೋ ಆಚೆಗೆ. ಬಾರೋ ದಾಸ, ಬಾರೋ ಬಾರೋ. ಕೂತ್ಕೊಳ್ಳೋ ಕೂತ್ಕೊಳ್ಳೋ. ಏನೋ ನಿನ್ನ ಅವಸ್ಥೆ? ಸಂಜಯಪ್ಪ, ಇಂಥ ಚಿತ್ರಹಿಂಸೆ ಅನುಭವಿಸೋದಕ್ಕಿಂತ ನೀನ್ ಬೇಗ ಸಾಯ್ಬಾರ್ದೇನೋ ದಾಸ, ಸಾಯ್ಬಾರ್ದೇನೋ. ದೇವ್ರು ನೀನು ಬೇಗ ಸಾವ್ತಾರಲ್ಲಪ್ಪ. ಕರ್ಕೊಂಡು ಎಲ್ಲಿಗೆ ಹೇಳೋ? ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗ್ಕಟ್ರವ. ಇವತ್ತು ನಮ್ಮ ಅವ್ರಿಗೆ ಸಾಮಾನ್ಯ ಆಗ್ತೀವಿ. ನಮ್ಮ ಬುದ್ಧ ದೇವಸ್ಥಾನಕ್ಕೆ ಹೋಗೋಣ ಏನ್ಲು. ಸಾಂಬ್ರಾಣಿ ಹಾಕೋ ದಿನ ದೇವ್ರ ಹಣ್ಣು ಕಾಯಿ ಮಾಡ್ಸೋಣ ಅಂದಿ, ಇವ್ರು ಒಂಟೇ ಬಿಟ್ರು. 3 ದಿನಕ್ಕಿಂತ ಮುಂಚಿದಾನೆ ಗುಡಿಗೆ ಹೋಗ್ಬೇಕು ಅಂತ ಇವಳೆ ಆಡ್ತಾ ಇದ್ಲು. ಹೆಂಗೋ ಇಬ್ರು ಅಂಟ್ರಲ್ಲ, ಒಳ್ಳೆ ಅರ್ಜುನ ಸುಭದ್ರಮ್ಮಂಗೆ. ಹೋಗ್ರಕ್ಕ, ಯಾವಾಗ್ಲೂ ತಮಾಷೆನಾ? ನಾವ್ ಬರ್ತೀವಕ್ಕ. ಹೆಂಗಿದ್ ಸಂಸಾರ ಹೆಂಗಾಗೋಯ್ತು. ಅರ್ಜುನ ಸುಭದ್ರೆ ಹೆಂಗಿದ್ದವ್ರಿಗೆ ಏನ್ ಗತಿ ಬಂತು ಅಲ್ಲ ದೇವಜ್ಜ. ಕಡೆಗೂ ಮುದ್ದಮ್ಮನ್ ಸಾವು ಯಾಕಾಯ್ತು ಅಂತ ತಿಳಿಲೇ ಇಲ್ಲ. ಪ್ರಾಣ ತೆಗೆದ್ರು ಮುಟ್ ಮುಚ್ಚಿಡೋಂತ ಈ ಕೊಂಪೆಲಿ ಮಾನಸ್ಥರ್ ಮಾನ್ಬಂಗಾದ್ರು ಕೇಳೋರು ಯಾರಿರ್ತಾರೆ? ಗೌರವಸ್ಥರು ಬೇಕಾಗಿಲ್ಲ ಈ ಜನಕ್ಕೆ. ಒಡದ್ ಮೊಟ್ಟೆನ ಕಾವ್ಗಾಕಿ ಮಳ್ಳಿ ಹಂಗಿರೋ ಜನ. ಥು. ಯಾಕೆ ಸೀತ
ಯಾಕವ ಹಿಂಗಳ್ತಾ ಇದ್ದೀಯಾ? ನಿನ್ ದಾಸ ನನ್ಗಂದ್ ಮಾತು ನನ್ಗೆ ಅಂದಂಗಿತ್ತು ದೇವಜ್ಜ. ಯಾರ್ಯಾರ ಅಣಿಯಾಗಿ ಏನೇನ್ ಅನುಭವಿಸ್ಬೇಕು ಅಂತ ಶಿವ ಬರ್ದವನೋ ಅದ್ ಹಂಗಂಗೆ ನಡೀತೈತ್ ಕಣವ, ನಡೀತೈತೆ. ಇದಕ್ಕೆಲ್ಲ ಅಳಬಾರ್ದು, ಜೀವಕ್ಕೆ ಸಮಾಧಾನ ತಂದು. ಸೀತಾ, ನಿನ್ ನಾವೆಲ್ಲ ಇಲ್ವಾ? ನೀ ಏನೂ ಯೋಚನೆ ಮಾಡ್ಬೇಡ, ಅಲ್ಬೇಡ, ಸುಮ್ಕಿರು. ಈ ಹಾಳಾದ ನಾಯಿಗಳು ಕಾಟ ಮಲಗಕ್ಕೂ ಬಿಡೋಲ್ಲ. ರಾಘವೇಂದ್ರ. ಬುದ್ಧ ಹೊತ್ತಿಗೆ ಹೋಗಿ ಬರ್ತೀನಿ, ಮನೆ ಕಡೆ ಜೋಪಾನ. ಬಂದ್ಬಿಡು. ಬರ್ಲಾ? ಪಾಂಚಾಲಿಯನಿಗೆ ಈ ಸಭೆಯಲ್ಲಿ ಮಾನಭಂಗ ಮಾಡಿದರೆ ಪಾಂಡವರ ಮದವು ಮುರಿಯುವುದು. ಪಂಚಪತಿಯರನ್ನು ಪಡೆದಿರುವ ಗಂಡ ಪಾಂಚಾಲಿಯೇ ನಡೆ ಸಭಾಭವನಕ್ಕೆ. ಪಂಚಪತಿ ಪಾಂಚಾಲಿ ನಿನ್ನಯ, ಪಂಚಪತಿ ಪಾಂಚಾಲಿ ನಿನ್ನಯ, ಅಂಚು ಸೀರೆಯ ಸೆಳೆದು ಮುದದಲ್ಲಿ ಅಂಚ ನಡೆಯಲು ನಡೆಸಿ ಸಭೆಯು ನಿಂಚಿ ನೆರೆಯುವೆನೋ, ನಿಂಚಿ ನೆರೆಯುವೆನೋ. ಕೈಯತ್ತೋಂ ತದೀಣತೋಂ ದಿತ್ತೋಂ ತಾದಿತ್ತದೀಣತ. ದಿತ್ತೋಂಗ ಜನತಯ್ಯ ದಿತ್ತೋಂಗ ಜನತಯ್ಯ ದಿತ್ತೋಂಗ ಜನತಯ್ಯ ದಿತ್ತೋಂಗ ಜನತಯ್ಯ ದಿತ್ತೋಂಗ ಜನತಯ್ಯ. ದಿತ್ತೋಂಗ ಜನತಯ್ಯ ದಿತ್ತೋಂಗ ಜನತಯ್ಯ. ಇವಳ ಬಾಗ್ಲು ಹಾರೋಡ್ಕೊಂಡು ಮೈ ಮೇಲೂ ಬಟ್ಟೆ ಹೊತ್ತಂದಂಗ್ ಮಲಗಿದಾಳಲ್ಲ, ಹುಚ್ಚಿ ಹೆಂಗ್ಸು. ಮುದ್ದ 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 ಮುದ್ದ
ಶಿವರಾತ್ರಿಗೆ ಗಂಗಪ್ಪನ ಮದುವೆ ಮಾಡ್ಬೇಕು ಅಂತ ಇತ್ತಲ್ಲ ಚಂದ್ರಣ್ಣ, ಎಣ್ಣೆಲ್ಲೂ ಸರಿಯಾದ ಸಿಕ್ಲಿಲ್ಲ. ಮುಂದೆ ಏನು ನಮ್ಮ ಅಣ್ಣನ್ ಮಗಳೇ ಅವಳೆ ಬಯಸ್ಕೊಂಡಿರ್ದಾಗೆ ಇವ್ರು ಮಾತಿಲ್ಲದೆ ಕೊಟ್ಟಾನ ನಮ್ಮ ಅಣ್ಣ. ನೀನು ನೋಡಿರ್ಬೇಕು ನಮ್ ಸೀತಮ್ಮನ ವಾರ್ಗೆನೆ ಕಣ್ಣು ಮೂಗು ಎಲ್ಲ ನೇರವಾಗೈತೆ. ನಾನು ನೋಡಿದ್ದೀನಿ ಕಣವ, ಸೀತಮ್ಮನ್ ಮದುವೆಗೆ ಬಂದಿರ್ಲಿಲ್ವಾ? ಜೊತೆ ಬಲ್ ಚಂದಾಗೈತೆ. ಶಿವನಿಚ್ಛೆ ಇದ್ರೆ ಶಿವರಾತ್ರಿಗೆ ಆಯ್ತು ಅನ್ಸೋಣ. ದಿಕ್ಕು ದೇಶ ಇಲ್ಲದ ಮಗುನ್ ತಂದು ಮನುಷ್ಯ ಅಂತ ಮಾಡಿದ್ರೆ ಆ ಗಂಗಪ್ಪನ್ನ ಎಲ್ಲ ನಿಮ್ಮಂಗೆ ಇರ್ತಾರ? ನಮ್ದೇನೈತೆ, ಎಲ್ಲ ನಡ್ಸೋನು ಉರಿಯೋನು. ಹೇ 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 Hey, hey. Hey. ಅಯ್ಯ, ಶಾಮಣ್ಣ ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ರು. ಈ ಉರಿ ಬಿಸಿಲಿನಲ್ಲಿ ನೀವ್ಯಾಗ್ರೆ ಓಡಿಸ್ತಿದ್ದೀರಾ? ಕೆಲಸ ಮಾಡಿಸ್ದೆ ನಾನು ಸೋಮಾರಿ ಮಾಡ್ತೀರಿ. ನಾನು ಇರ್ಬೇಕಾದ್ರೆ ನಿಮ್ಗೆ ಯಾಕ್ರಯ್ಯ ಈ ಕೆಲಸ? ಆಯ್ತಾಯ್ತು ಬಾ. ಗಂಗಣ್ಣ, ದಿನ ಕಳೆದೋಗ್ತಿದೆ. ನಾಟಿಗೆ ಪೈರ್ ತಂದಿದ್ರೆ ವಾಸಿ ಇರ್ತಿತ್ತು. ಸರಿಯಯ್ಯ, ಅದ್ರ ಜೊತೆಗೆ ಎತ್ತಿಗೆ ಲಾಳ ಓಡಿಸ್ಬೇಕಾಗಿತ್ತು. ನಾನೇ ಹೋಗಿ ಬರ್ತೀನಿ. ಕೈಗೆ ನೀರ್ ಕೊಡಮ್ಮ. ಗಂಗಣ್ಣ, ಒತ್ತಾರನೆ ಹೊಸೂರ್ಗೆ ಹೋಗ್ಬಿಟ್ಟು ಬಂದ್ಬಿಡು. ಗೊತ್ತಾಯ್ತಾ? ಏನ್ ಪಟೇಲ್ರು, ಆಕಾಶವೇ ತಲೆ ಮೇಲೆ ಖರ್ಚು ಬಿದ್ದು ಹಾಕಿ ಕೂತಿದ್ದೀರಲ್ಲ? ಆಕಾಶ ತಲೆ ಮೇಲೆ ಬಿದ್ದಿದ್ರು ಯೋಚನೆ ಮಾಡ್ತಿರ್ಲಿಲ್ವೋ ಶಾನ್ಭೋಗ? ಆದ್ರೆ ಆ ಬಡ್ಡಿ ಮಗ ಚಂದ್ರಣ್ಣ ತಿರುಗಿ ಬಿದ್ನಲ್ಲ ಅಂತ. ಇಷ್ಟಕ್ಕೆ ಅಷ್ಟೊಂದು ಯೋಚನೆ ಮಾಡ್ಬೇಕಾ ಪಟೇಲ್ರೆ? ಈ ನಮ್ ಮೂಡ್ಲಿ, ಮಾದ, ಸಿದ್ಧ ಇವರೆಲ್ಲ ಸತ್ತೋಗಿದಾರೇನು? ಅಂದ್ರೆ ಕೈ ಕಾಲು ಕತ್ತರಿಸು ಅಂತೀರೇನು? ಕೈ ಕಾಲಿರೋದ್ರಿಂದ ಅಲ್ವೇ ಆ ಚಂದ್ರಪ್ಪ ಈಗೆಲ್ಲ ತಿರುಗಿ ಬಿದ್ದಿರೋದು. ದಂಡಂ ದಶಗುಣಂ ತದೇ. ದಂಡವೇನೋ ಸರಿ ಕಣೋ ಪೂಜಾರಿ, ಆದ್ರೆ ಆ ಗಂಗನು ಬೇರೆ ಇದ್ದಾನಲ್ಲ. ಅವನು ಊರ್ನಲ್ಲಿಲ್ಲ ಪಟೇಲ್ರೆ. ಒತ್ತಾರನೆ ಹೊಸೂರ್ ಕಡೆ ಹೋಗ್ತೀನಿ ಅಂತ ಹೋಯ್ತಾ ಆಯ್ತಾ? ಬೇವರ್ತೀನಿ ನನ್ ಮಗನೆ, ಈ ಮಾತ್ ಮೊದಲೇ ಹೇಳ್ಬಾರ್ರೆ ನಮ್ಮ ಪಟೇಲ್ರಿಗೆ. ಬರೀ ಮಾತ್ನೆಲ್ಲ ಆಯ್ತಲ್ರು. ಹೋಗ್ರು ಆ ಚಂದ್ರನ ವಿಚಾರಿಸ್ಕೊ ಹೋಗ್ರು. ಸಿದ್ಧ ಹೋಗ್ತಾ ಕುಡ್ಕೊಂಡು ಹೋಗಿ. ಏ ತಿಮ್ಮ ಉದೇ, ಅಲ್ಲಿ ಹೊಡೆದಾಟ ಪ್ರಾರಂಭ ಆಗ್ತಿದ್ದಂಗೆ ಇಲ್ಲಿ ಬಂದು ಹೇಳ್ಬಿಟ್ಟು ಆಗ್ಲಿ ಉದೇ. ದೇವ್ರು ನಿಮ್ಗೆ ಎಲ್ಲ ಒಳ್ಳೇದ್ ಮಾಡ್ಲಿ. ದಿತ್ತೋಂಗ ಜನತಯ್ಯ 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 ದಿತ್ತೋಂಗ. ನಮ್ ನಾಗಮ್ಮನವ್ರ ದಿಲ್ದಾರ್ತನವೇ ಒಂದ್ ಗತ್ತು. ಏನ್ ದಿಲ್ದಾತನ ಇದ್ರೆ ತಾನೇ ಏನು? ಮಾನ ಮರ್ವಾದೆಯಿಂದ ಬಾಳೋರ್ಗೆ ಎಲ್ಲೈತೆ ಕಾಲ ಸುಂಕಮ್ಮ? ಇದ್ಯಾಕೆ ಹಿಂಗಂತ್ಯಾ? ಇನ್ನೇನು, ಗಂಡನ್ ಗಿಸ ಕುಡಿಯೋಂಗ್ ಮಾಡಿ ಮೈದನ್ ಕೂಡ ಚಕ್ಕಂದ ಆಡೋ ಚಿಲಾರ್ಗಮ್ಮ ಈಗಿನ ಕಾಲ. ಅದು ನಿಜ ಅನ್ನೋ. ನಿಜ ಏನ್ ಬಂತು? ಪಟೇಲ್ರೆ ಕೂಡ ಒಳ್ಳೆ ಮಾಡ್ಕೊಂತೀನಿ ಅಂತ ಮಾಳ್ಗೆ ಮನೆ ಅವ್ನ್ ಕೂಡ ಅಂದ್ರಂತೆ. ನನ್ ಮೈದ ಚೆಲುವನ್ನೇ ಕಟ್ಕೊಂತೀನಿ ಅನ್ನಂತೆ ಆ ಸುಖನಾತಿ ಸೀತ. ಯಾಕೆ ಬಿಡು ನಾಗಮ್ಮ, ಚಂದ್ರಪ್ಪನವ್ರ ಕಿವಿಗ್ ಬಿತ್ತು ಮುಗೀತು. ಅತ್ಲೆ ಮೈದ್ರ ಚೆಲ್ಲಾಟ ನೋಡಿ ಉಗ್ದೋಡ್ತದಂತೆ. ಹಿರಿಯೋರಿನ್ನು ಎಷ್ಟ್ ದಿನ ಅಂತ ನೋಡ್ಕೊಂಡು ಸುಮ್ಕಿರ್ತಾರೋ? ಹಳ್ಳಿ ಇದ್ದಾಗಿದ್ಲು, ಇನ್ನು ಎಷ್ಟು ಜನ ತಿರ್ವಾಗ್ತಾರೋ. ಆ ಊರ್ ರಾಳ್ ಮಾಡಿ ಸಾಲ್ದು ಅಂತ ಇಲ್ಲೂ ಬಂದವಳೆ ನಮ್ಮಂತವ್ರು ಕೆಡ್ಸಕ್ಕೆ.
ಕಿತ್ನಿ ಜಾತಿ ಹೆಣ್ಣು, ಅವಳಿಗೆ ಒಬ್ಬರು ಸಾಕಾಗ್ತಾರೆ. ನೀನ್ 2 ದಿನ ಅವಳ ಮನೆ ಮುಂದೆ ಸುತ್ತು, ನಿನ್ಗೂ ಸಿಗ್ತಾಳೆ. ಹಣ ಸಿಗ್ತದೆ, ನಮ್ಮಿಂದ ಏನ್ ಸಿಗ್ತದೆ? ಪಂಚೋಳಿನ ಪಟ್ಟಾಗಿನ ಇದ್ದೋಳಿನ ಕಿತ್ತವಾಸಿ. ಮಾತಾಡಿದ್ರೆ ಮಾಳಿಗೆ ಮನೆ ಅನ್ನೋದು ಮನೇಲಿ ಸುಳ್ಳು ಸಾಕೊಂಡಿರೋದು. ಯಾರು ನನ್ನ ಮಕ್ಕಳ ನಿಮ್ಮನ್ನ ಯಾಕೆ ಯಾರಾದ್ರೂ ಇದ್ರೆ ಹೇಳಿ, ನಾ ಕಟ್ಕೊಂಡ್ಬರ್ತೀವಿ. ನಿಂದು ಕೊಬ್ಬ ಇಳಿಸ್ಬಿಟ್ಟೆ ಹುಷಾರ್. ಕೊಬ್ಬು ತುಂಬಿ ಮೆರೀತಿದಾಳಲ್ಲ ನಿನ್ ತಂಗಿ, ಅವಳು ಹೇಳೋಗು. ಊರ್ದಾರ್ ನನ್ನ ಮಕ್ಕಳ ಒಬ್ಬೊಬ್ಬನಿಗೂ ಬುರುಡೆ ಬಿಟ್ಬಿಡ್ತೀನಿ. ಮಾಳಿಗೆ ಮನೆ ಹೆಣ್ಮಕ್ಳು ಅಂದ್ರೆ ಮಾಂಕಾಳೆ ಕಂಡ್ರು ನನ್ನ ಮಕ್ಕಳ. ನನ್ನ ತಂಗಿ ವಿಷಯ ಮಾತಾಡ್ತೀನೋ ಚಂದ್ರಣ್ಣ, ನಮ್ ಸಿದ್ದಿನ ಚಂದ್ರಣ್ಣ ಹೊಲದಲ್ಲಿ ಅಟ್ಟ ಹೊಡ್ಕೊಂಡು ಹೊಡಿತಾವನೆ. ಹಂಗ ಕಾಣ್ಬೋದ್ರೆ ಬನ್ನಿ ಇಲ್ಲಿ. ಪೂಜಾರೆ ನಡೀರಿ. ಗೌರಮ್ಮ ಪಟೇಲ್ ರಾಳ್ಗಳನ್ನ ಚಂದ್ರಣ್ಣ ಅವರು ಕುಡುಗೋಲಿಂದ ಹೊಡೆದು ಬಿಟ್ರು. ಏನಾಗಿದೆ ನೋಡೋಣ ನಡಿ. ಒಳ್ಳೇದಲ್ಲ. ನಮ್ಮ ಅಮ್ಮನ ವಿಷಯ ಅಗ್ರವಾಗಿ ಮಾತಾಡ್ತಾನ. ಬಿಡ್ರ, ನಾಲ್ಗೆ ಕೊಟ್ಟು ಹಾಕ್ಬಿಡ್ತಾನೆ. ಏನಂದ್ರೆ ಅಣ್ಣಯ್ಯ, ಏನ್ ಮಾಡ್ಲಿ ನನ್ನ ಮಕ್ಕಳಿಗೆ? ಈ ಕುಡಿಯಕ್ ಸಾಲ್ದೆ ಹೋಯ್ತಮ್ಮ. ಅವ್ರಂಗ್ ಮಾಡಿದ್ರು ಅಂತ ನೀವ್ ಯಾಕೆ ಹಿಂಗ್ ಬಿಡ್ಬಿಟ್ರಿ? ಮಾಡಿದ್ರಿ ಅದಕ್ಕೆ. ಈ ಶಾನ್ಭೋಗ ಪೊಲೀಸ್ನವ್ರನ್ನ ಕರ್ಕೊಂಡ್ ಬರಕ್ ಬಂದ, ಹೊತ್ಕೊಂಡ್ ಬರಕ್ ಬಂದ ಪೂಜಾರ್ರೆ. ಸಮಯದಲ್ಲಿ ಒಳ್ಳೆ ಪಾದರಸ ಇದ್ದಂಗಿರ್ಬೇಕಾಗಿತ್ತು. ಅಯ್ಯೋ ಪಟೇಲ್ರೆ, ಪಾದ್ರಸ ಸೈಕಲ್ ಬರ್ತಾ ಇದೆ. ಪೊಲೀಸ್ ಅವರು ಬರ್ತಾ ಇದಾರೆ. 4-5 ಜನ ಬರ್ತಾ ಇದಾರೆ. ಈಗ ಹೋಗ್ಬೋದು, ಬನ್ನಿ. ಇದ್ಯಾಕೆ ಹಿಂಗ್ ದುಡ್ಬಿಟ್ಟೆ ಚಂದ್ರಪ್ಪ? ಇನ್ನೇನ್ ದೇವಜ್ಜ, ಬೆಂಕಿ ಸುರಿತೀನಿ ಕೈಯೊಟ್ಟು ಅಂದ್ರೆ ಕೈಯೊಟ್ಟು ಮಗಿನ ಮೇಲೆ ಇಲ್ಲದ ಅಪವಾದ ಹೂಡಿದ್ರೆ, ಮಳೆ ಬಂದ್ರೆ ಕಟ್ಟೆ ತಡೀತದೆ, ಸಮುದ್ರ ಉಕ್ಕಿದ್ರೆ ಸಮುದ್ರ ಅಲ್ಲ, ಭೂತಾಯಿ ಒಡ್ ಚೂರಾದ್ರೂ ಮನಸ್ನಾಗ ಜಿತ ಇರ್ಬೇಕು ಮಗ. ತೆಗಿ ದೇವಜ್ಜ, ಯಾತ್ರ ಜಿತ. ನಮಸ್ಕಾರ. ಯಾವಾಗ ನೋಡ್ಲಿ ನಿಮ್ಮೂರ್ದೆ ತರಲೆ ತಾಪತ್ರೆ ಆಗೋಯ್ತು. ಏನಿಲ್ರ, ಇದು ನನ್ನ ಹೊಲ ಅಂದ್ರ, ಇದು ಚಂದ್ರಪ್ಪನ ಹೊಲ ಅಂದ್ರ. ನನ್ ಕೆಲ್ಸ ನಮ್ದು, ಅವ್ರ ಕೆಲ್ಸ ಅವ್ರದ್ದು. ಹಿಂಗಿದ್ದು ಆಳ್ ಬಂದು ಹೇಳ್ದ,
ಮಾರಾಮಾರಿ ಆಗ್ತಾ ಇದೆ ಅಂತ ನಾನು ಹಂಗಾಸಿ ಬಂದೆ, ನೀವು ಹಿಂಗಾಸಿ ಬಂದ್ರೆ ಇಷ್ಟೇ. ಏಯ್ ಕಿತಾಪಗಳು ಪಟೇಲ ಎಲ್ಲ ನಿಂದೆ ಕಿತಾಪತಿ. ಸುಮ್ಕಿರು ಚಂದ್ರಪ್ಪ. ಇದೇ ಎಣ್ಣೆ ಒಳಗೆ ನಾನು ಒಂದ್ ಕಣ್ಣ ಅದ್ದು ಬಿಟ್ಟೆ. ಬುದ್ಧಿ ಏನೋ ಇಸುಗಳಿಗೆ ಉಯ್ದಾಡ್ಬಿಟ್ಟವ್ರೆ, ಇಲ್ಲೇ ಅರ್ಸ್ಬಿಡಿ ಬುದ್ಧಿ. ಅದು ಹೇಗಾಗತ್ತೆ ಅಜ್ಜ? ಚಂದ್ರಣ್ಣ ಫಿರ್ಯಾದಿನ ಅಡ್ಡ ಹಡ್ಸ್ಕೊಂಡು ಕೊಲೆ ಮಾಡ್ಬೇಕು ಅಂತ ಹಾಡ್ ಹಗಲಲ್ಲೇ ಪ್ರಯತ್ನ ಪಟ್ಟಿದ್ದಾನೆ. ರಕ್ತವಾಗಿದ್ದು ಕುಡುಗೋಲು ಅವನ ಕೈಯಲ್ಲೇ ಇತ್ತು, ಸಾಕ್ಷಿಗಳಿದ್ದಾರೆ, ಸ್ವಯಂ ಸಾಹೇಬ್ರೆ ನೋಡ್ತಿದ್ದಾರೆ. ಇದ್ರ ಹಿನ್ನೆಲೆ ಏನು, ಇದ್ರ ಪರಿಣಾಮವೇನು? ಯಾರ್ಯಾರು ಯಾವ ಲಾಯರ್ಗಳನ್ನಿಟ್ಟು ಅದು ತಾತ, ನೀವು ಬಯಸೋದು ಗ್ರಾಮದ ಘನತೆನ. ಊರಿನ ಹಿರಿಯರು ಪಂಚಾಯತಿದಾರು ಪ್ರಯೋಜನ ಇಲ್ದಲೇನೆ ಹೋದ್ರೆ ನಾವು ಬರ್ಬೇಕಾಗುತ್ತೆ. ಕಾನೂನೇ ಬೇರೆ, ಧರ್ಮನೇ ಬೇರೆ. ನಿಮ್ ಧರ್ಮ ನಿಮ್ಮನ್ನ ಕಾಪಾಡುತ್ತೆ. ಬೇಡಿ ಹಾಕ್ರ. ಅದಕ್ಕೆ ಗೌರ, ಇನ್ನೊಂದು ಕುಡುಗೋಲೆತ್ತಿಡು. ಪೊಲೀಸ್ ಕೊಟ್ಟ ಪಟೇಲ್ ರಕ್ತ ಕುಡಿ, ಸಮಾಧಾನ ಇಲ್ಲ. ಬಿಡೋದನ್ನ ಸಮಾಧಾನ. ಸುಮ್ಕಿರು. ಗಂಗಪ್ಪ, ಪಟೇಲ್ನ ಕೊಂದಾಕ್ದೆ ಅಂತೇನೆ ಇಟ್ಕೋ. ಪೊಲೀಸ್ನವ್ರು ಹಿಡ್ಕೊಂಡು ಹೋಯ್ತಾರೆ. ಆಮೇಲೆ ಚಂದ್ರಪ್ಪ ಬರೋ ಗಂಟ ಈ ಮನೆ ಗತಿಯೇನು? ನೀನ್ ಈ ಮನೆಯನ್ನ ನೋಡ್ಕೊಂಡ ಇದ್ರೆ ಗೌರವಂಗೂ ಸೀತವಂಗೂ ದಿಕ್ಕ್ಯಾರು? ಅಯ್ಯೋ, ನಾನ್ ಇಲ್ದೇ ಇರೋ ಸಮಯ ನೋಡಿ ಎಂತ ಕೆಲಸ ಮಾಡೋದು ಚಂಡವ. ನಾನು ಎಷ್ಟು ಅಂತ ಸುಮ್ಕಿರೋದು ಯಾವತ್ತ, ನಾನು ಎಷ್ಟು ಅಂತ ಸುಮ್ಕಿರೋದು. ದ್ಯಾವಜ್ಜನ್ ಮಾತು ದೀಟ ಗಂಗಣ್ಣ, ನೀನೇ ಯೋಚನೆ ಮಾಡು. ನೀವೆಲ್ಲ ಸೇರ್ಕೊಂಡು ಸತ್ಯ ಹೆಣ ಮಾಡ್ತಿದ್ದೀರಾ, ಸತ್ಯ ಹೆಣ ಮಾಡ್ತಿದ್ದೀರಾ. ಸತ್ಯ ಅನ್ನೋದು ಮಾತಲ್ಲ ಗಂಗಪ್ಪ. ಇನ್ನು ಕೋರ್ಟು ಕಚೇರಿ ಹತ್ಬೇಕಾಗೈತಿ, ಕಾಸು ದುಡ್ಡು ಬೇಕಾಗ್ತೈತಿ. ಎಲ್ಲಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ಗಣಿದಕ್ಕಿಲ್ಲ ಅಂತಂದ್ರೆ ಪಟೇಲ ಏನ್ ಬಯಸ್ತಾ ಇದ್ದ ಅದಕ್ಕೆ ದಾರಿ ಮಾಡ್ಕೊಟ್ಟಂಗಾಗ್ತಿದೆ. ಇಲ್ಲ ಎಲ್ರಿಗೂ ಇಸಾ ಕೊಡ್ಬೇಕಾಯ್ತದೆ. ಅಯ್ಯ, ಜೈಲ್ನಲ್ಲಿದ್ರೆ ನಾನ್ ಮನೇಲಿ ಇರ್ಬೇಕಾದೆ ಅವಜ್ಜ, ನಾನ್ ಮನೇಲಿ ಇರ್ಬೇಕಾ? ಈಗಲೇ ಜೈಲ್ ಹೆಂಗಾಯ್ತದೆ? ನಾಳೆ ನಾನು ನೀನು ಪ್ಯಾಟ್ಗೆ ಹೋಗಿ ಲಾಯರಿನ ಕಂಡು ಚಂದ್ರಪ್ಪನ ನೋಡ್ಕೊಂಡ್ ಬರಾನಿ. ದುಡುಕ್ಬಾರ್ದು. ಏನು ಮೂಡ್ಲಿ, ಒತ್ತಿ ಒತ್ತಿ ಬೆರಳೆಲ್ಲ ಸೌದೋಗಿದೆಯಲ್ಲೋ. ನನಗೆ ಎಲ್ಲಿ ಮಸಿ ಕಾಣಿಕೆ? ಲೇ ತಿಮ್ಮ, ಆ ಸಿದ್ದನ್ ಕೈ ಹೆಂಗಾಯ್ತು? ಬಟ್ಟಿ ಬಿಚ್ಚವ್ರೆ ಪಟೇಲ್ರೆ, ಅವ್ರ ಅಕ್ಕನ ಮನೆಗೆ ಹೋಗಿ ನಾಳೆ ದೂರಕ್ಕೆ ಬರ್ತಾನಂತೆ. ದೇವರು ದೊಡ್ಡವನು, ಕೈ ಉಳಿಸ್ಕೊಂಡ. ಸುಮ್ಮನೆ ಉಳಿತದ? ಸುರಿದಿಲ್ವಾ ಡಾಕ್ಟ್ರಿಗೆ 300 ರೂಪಾಯಿ ಅವನ್ ಕೈ ವಾಸಿ ಮಾಡ್ಸೋಕೆ? ಹೆಂಗಾದ್ರೂ ಮಾಡಿ ಗಂಗನ ಊರ್ ಬಿಟ್ಟು ಓಡಿಸ್ಬೇಕು ಸಾನ್ಭಾಗ್ರೆ. ಆತ್ರ ಬೀಳ್ಬಾರ್ದು, ಎಲ್ಲದಕ್ಕೂ ಸಮಯ ಬರಬೇಕು.
ನಮ್ಮ ಶಾನಭೋಗರ ಪಳಾನು ಅಂದ್ರೆ ವಿಶೇಷ ಒಬ್ಬ ಸೀತಾ ಗಂಗಣ್ಣಿಗೆ ಬುತ್ತಿ ಕೊಟ್ಟು ಬರ್ತೀನಿ ಮನೆ ಕಡೆ ಜೋಪಾನ ಆಗ್ಲತ್ಗೆ. ಕೆಲಸ ಎಲ್ಲ ಆಯ್ತಾ ಸೀತಾ? ಇದೇನು ಇವ್ರ ಬಿಸಿಲ ಸಗಣಿ ತರ್ತ ಕೂತಿದೀಯಾ? ಸಾಯೋವರೆಗೂ ಹಿಂಗೆ ದುಡಿದ್ರೆ ಏನ್ ಸೌಖ್ಯ ಐತೆ? ನೀನು ಅಂದ್ರೆ ನನ್ ಮಾತು ಕೇಳಿದ್ರೆ ರಾಣಿ ಇದ್ದಂಗಿರ್ಬೋದು. ಆ ಪಟೇಲ ನಿನ್ ಮೇಲೆ ಉಸಿರೇ ಇಟ್ಕೊಂಡವನೆ. ಪಟೇಲನ್ಗೂ ಹೆಚ್ಚಿಗೆ ವಯಸ್ಸಾಗಿಲ್ಲ, ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲ ಐತೆ. ನನ್ ಮಾತು ಕೇಳಿದ್ರೆ ನಿನಗೂ ಸುಖ ಸಿಗ್ತೈತೆ, ಆ ಪಟೇಲನ್ಗೂ ನೆಮ್ಮದಿ ಸಿಗ್ತೈತೆ. ಯೋಚನೆ ಮಾಡಿ ಹೇಳು ಸೀತಾ. ದೆವ್ವ ಸರಿಯಾಗಿ ಎಳಿಯ. ನಾನೇನ್ ಮಾಡ್ದೆ ಅಂತ ಹಿಂಗ್ ರೇಗ್ತೀಯ? ಬಾಯ್ ಮುಚ್ಚೆ, ನಿನಗ್ ಬಾಯ್ ಮಾತ್ರ ಐತೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಏಯ್ ಎಳಿಯ. ಏನ್ ಕಾಳಾಚಾರಿ ಗಂಡ ಹೆಂಡತಿ ಬಲ್ ಸರಸವಾಗಿದ್ದಂಗೈತೆ? ಏನಿಲ್ಲ ಕೆಂಚಣ್ಣ, ಏನು ಪಿಕಾಸಿ ತಂದಂಗೈತೆ. ಓ ಹೊಸಿ ಪಿಕಾಸಿ ತಟ್ಟ ಅಂತ ಬಂದೆ. ನೀನ್ ಯಾವಾಗ್ಲೂ ಹಿಂಗೇನೆ ಪಿಕಾಸಿನ ಮುರ್ಕೊಂಡೇ ಬರ್ತೀಯ. ಲೇ ಕಾಳಾಚಾರಿ, ಚಂದ್ರಪ್ಪನ್ ಕೇಸ್ ಏನಾಯ್ತಂತೋ? ಇನ್ನೇನ್ ಆಗ್ತೈತೆ, ಪಟೇಲ ಅವನ್ನ ಜೈಲಿಂದ ಬಿಡ್ದಂಗ್ ಮಾಡೇ ಬಿಡ್ತೀನಿ ಅಂತ ಊರೆಲ್ಲ ಹೇಳ್ಕೊಂತಿರ್ತಾವನೆ. ಪಟೇಲ್ ಹತ್ರ ದುಡ್ಡದೆ, ಜನ ಅದಾರೆ, ಏನ್ ಬೇಕಾದ್ರೂ ಮಾಡ್ತಾನೆ. ನಾನು ನೀನು ಏನ್ ಮಾಡಕ್ಕಾಯ್ತದೆ? ಚಂದ್ರಪ್ಪ ದೇವ್ರಂತ ಮನುಷ್ಯ, ಈ ಪಟೇಲಿಂದ ಅವನ್ಗೆ ಎಂತ ಗತಿ ಬಂತಪ್ಪ. ಸರಿ, ಮೊದ್ಲು ಪಿಕಾಸಿ ತಟ್ಕೊಡು. ಗೊತ್ತಾಯ್ತು. ಪಟೇಲ ಅನ್ಯಾಯವಾಗಿ ಜಗಳ ತೆಗ್ದು ಚಂದ್ರಣ್ಣನವ್ರು ಪೊಲೀಸ್ನವ್ರು ಹಿಡ್ಕೊಂಡು ಹೋಗಂಗ್ ಮಾಡ್ದ. ಪಾಪ ಹಿಂಗಾಗ್ಬಾರ್ದಾಗಿತ್ತು. ಪಟೇಲ್ನು ಜೊತೆಗಾರರು ಎಷ್ಟೊಂದು ತಲೆ ಉಯಿಸ್ಕೋತಾವೆ. ಮಾನವಾಗಿ ಬಾಳಕ್ ಆಗೋದೇ ಇಲ್ಲ ಈ ಊರ್ನಲ್ಲಿ. ನಮಗೆ ಯಾಕೆ ದೊಡ್ಡವ್ರ ಉಸಿರು ಬಿಗಿ ಹಿಡ್ಕೊಂಡು ನಮ್ ಕೆಲ್ಸ ನಾವ್ ಮಾಡೋಣ. ಎಷ್ಟೊತ್ತಾಯ್ತು ಸೀತಾ, ಇನ್ನೂ ಬರ್ಲೇ ಇಲ್ಲ. ಅವ್ರೆಲ್ಲಿ ಗಂಗಣ್ಣ? ಅವ್ರು ಬರ್ಲಿಲ್ವಾ? ಅವರಲ್ಲಿ ಜಾಮೀನ್ ಮೇಲೆ ಬಿಡಕ್ಕಿಲ್ಲ ಅಂದ್ರೆ ಕಣಬ. ಅದಕ್ಕೆ ಯೋಚಿಸ್ಬೇಡ, ಸುಮ್ಕಿರವ. ದ್ಯಾವಜ್ಜ ಲಾಯರ್ನಿಟ್ಟು ವಾದ ಮಾಡಿಸಿ ಚಂದ್ರಣ್ಣನ್ ಕರ್ಕೊಂಡೇ ಬರ್ತೀನಿ ಅಂತ ಪೇಟೆಗೆ ಉಳ್ಕೊಂಡವನೆ. ಜಾಮೀನ್ ಗೊಪ್ತಿ ಇದ್ಮೇಲೆ ಕೇಸ್ ಮುಗಿದ್ಮೇಲೆ ತಾನೇ ಬಿಡೋದು. ಕೇಸ್ ಮುಗಿದ್ಮೇಲೆ ಅವ್ರ ಬಿಡುಗಡೆ ಆಗ್ತೈತಾ? ಅವ್ರ ಬಿಡುಗಡೆ ಆಗ್ತೈತಾ? ಕೆಂಚಣ್ಣ ಬೀಡಿ ಕೊಡು. ತಗೋ. ಕಾಫಿ ಕುಡ್ದಾಯ್ತಾ? ನಾನು ಕುಡ್ದೇವನಿ, ಬೇಕಾದ್ರೆ ನೀನ್ ತರಿಸ್ಕೊಂಡು ಕುಡಿ. ದಾಸಣ್ಣ, ಎಲ್ಲಿ ಕಾಫಿ ಕಳ್ಸು. ಏನ್ ಕೆಂಚಣ್ಣ ಮುದ್ದಣ್ಣ ಕುಂತ್ ಬಿಟ್ಟಿದ್ದೀರಿ? ಮುಂದೆ ಕೂತೀವಿ. ನಮ್ ಪಟೇಲ್ರು ಪೇಟೆಗೆ ಹೋಗಿದ್ರಲ್ಲ, ಚಂದ್ರಣ್ಣನ ಇನ್ ಜೈಲಿಂದ ಬರ್ದಂಗ್ ಮಾಡ್ಬಿಟ್ಟವ್ರಂತೆ. ಇನ್ನೊಂದ್ ಬರೋಕೆ ಇಲ್ಲ. ಏನ್ ಗುಟ್ಟಾದ ವಿಷಯ ಹೇಳ್ತೀಯ? ಈ ಪಟೇಲ್ ಚಂಡಾಲ್ ಬುದ್ಧಿ ಗೊತ್ತಿಲ್ವಾ? ಹಿಂಗಾದ್ರೂ ಊರು ಉಳಿತದ? ನಗರೇ ರಂಗಯಾತ್ರಾದಿನೇ ದಿನೇ ತಮಹಂ ಶಿರಸಾ ವಂದೇ ರಾಜಾನಾಂ ಕುಲಶೇಖರಂ ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತಪ್ರಿಯೇತಿ ಭವಂತನ ಕೋವಿಯೇತಿ ನಾದೇತಿ ನಾಗಶೇನೇತಿ ಜಗನ್ನಿವಾಸೇತಿ ಆಲಾಪನಂ ಪರಿಕರಂ ಕುರು ಮೇ ಮುಕುಂದ ದೇವೋ ದೇವಕೀ ನಂದನೋ ಎಂದೇತು
ಅವ್ರೆ ಅವ್ರನ್ನ ಇವತ್ತು ಮನೆಗೆ ಬರಂಗ್ ಮಾಡ್ಬಿಡು. ಮುಂದಿನ ವಾರ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸ್ತೀನಿ. ಅದ್ಗೆ ನನ್ಗನ್ಸುತ್ತೆ ಇವತ್ತು ಅಣ್ಣ ಬಂದೇ ಬರ್ತಾನೆ. ಸೀತಾ, ನಿನ್ ಮಾತು ಸುಳ್ಳಾಗ್ದೇನೆ ಇರ್ಲಿ ಸೀತಾ. ಮುದೇವಿ, ಏನೇ ಬಂತ್ ನಿನ್ಗೆ? ಬೆಳಗ್ಗೆನೆ ತೂಕಡಿಸ್ತಾ ಇದೆಯಲ್ಲ, ಹೋಗಿ ಹೋಗಿ ನಿನ್ ಕಟ್ಕೊಂಡಲ್ಲ ನಾನು. ನೀನಂತೂ ಬಡ್ದು ಸುಸ್ತಾಗಿ ಮಲಗ್ ಗೊರತೆ ಹೊಡಿತಿರ್ತೀಯ. ಆ ಶಬ್ದಾಗ ನಂಗೆ ನಿದ್ದೆ ಎಲ್ಲಿ ಬರ್ಬೇಕು? ನಾನ್ ಕುಂತ್ಕೊಂಡು ರಾತ್ರಿ ಎಲ್ಲ ತಿಗಣೆ ಹೊಸತಿರ್ತೀನಿ. ಬೆಳಿಗ್ಗೆನೆ ಮನೆ ಆಳಿ ದರ್ಶನ ಆಯ್ತು. ಏನೇ ಅಂದದ್ದು ಕುಳ್ಳಿ? ಏನೂ ಇಲ್ಲ ನಾಗಮ್ಮ, ಅವರು ಬಡಿಯತ್ತ ಸರಿಯಾಗಿ ನಾನ್ ತಿದಿ ಓದ್ತಾ ಇದ್ದೀನ ಅಂತ ಕೇಳ್ದೆ. ಓ, ಏನ್ ನಾಗಕ್ಕ ಬೆಳಗ್ಗೆನೆ ಚೂರಿ ಚಾಕ ಹಿಡ್ಕೊಂಡ್ ಬರ್ತಾ ಇದೀಯಾ? ಏನ್ ಸಮಾಚಾರ? ಏನಿಲ್ಲ ಕಾಳಚಾರಿ, ಇವತ್ತು ಕೋರ್ಟ್ ನಲ್ಲಿ ತೀರ್ಮಾನ ಆಯ್ತಂತೆ. ಆ ಕುಸಿ ಒಳಗೆ ಪಟೇಲ್ರು 4 ಕೋಳಿ ಹಿಡ್ಕೊಟ್ಟವ್ರೆ. ಈ ಚೂರಿ ಅರಿಯಕ್ಕಿಲ್ಲ ಅಂತ ಐತ್ ನೋಡು. ಒಸಿ ಆದಾಯಕ್ಕೆ ಅರ್ಥ ಮಾಡ್ಕೊಡು. ಓ, ಹಂಗ? ಬೇಗ ಬೇಗ ಗಣಿ ಕಾಳಚಾರಿ. ಸೀತಾ, ಇಷ್ಟೊತ್ತಾಯ್ತು, ಗಂಗಣ್ಣ ದ್ಯಾವಜ್ಜ ಬರ್ನೇ ಇಲ್ಲ. ಬೆಳಕಿದ್ದಂಗೆ ಬರ್ಬೇಕಿತ್ತು. ಪೋಲಿ ಪೋಖ್ರಿಗಳು ಬಲ್ತ್ಕೊಂಡಿರೋ ಊರ್ ಕಣಮ್ಮ ಇದು. ಆಚ್ಕೋದವ್ರು ಮನೆಗ್ ಬರ ಗಂಟ್ಲಾಗೆ ಮುಳ್ ಚುಚ್ಕೊಂಡಂಗಿರ್ತೈತೆ. ಹಳ್ಳಿ ಪೂರ್ತಿ ನಮ್ಮನೇನೆ ಇಂಗಡ ಮಾಡ್ದಂಗ್ ಮಾಡವ್ರೆ. ಯಾರು ಸಾಯಕ್ ಬರಕ್ ಎದುರ್ತಾರೆ. ನಿನ್ ಮಟ್ಟಿಗೆ ಹುಷಾರಾಗಿರು ಸೀತಾ, ಆಚೆ ಕಡೆ ಎಲ್ಲೂ ಹೋಗ್ಬೇಡ. ಅದ್ಗೆ ದೇವಚ್ಚ, ನೀನ್ ಅವನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ದಲ್ಲ, ಎಲ್ಲಿ ಅವರು? ಗಂಗಣ್ಣ, ನೀನಾದ್ರೂ ಹೇಳು, ಅವ್ರು ಬರ್ಲಿಲ್ವಾ? ಓ, ಇಬ್ರು ಸುಮ್ನೆ ಹೆಂಗ್ ನಿಂತ್ಕೊಂಡ್ರೆ ನಾನೇನಂತ ತಿಳ್ಕೋಬೇಕು? ಹೇಳು ದೇವಜ್ಜ, ಅವ್ರಲ್ಲಿ ನೀ ಹೇಳ್ತಿದ್ರೆ ನನ್ ಮೇಲೆ ಆಣೆ ನೋಡು. ಹೇಳ್ತೀನಿ ಗೌರವ, ಒಸಿ ಧೈರ್ಯ ತಂದ್ಕೋ. ನ್ಯಾಯಾಲಯದಾಗ ಅನ್ಯಾಯ ನಡೆದೋಯ್ತು ಕಣವ. ಚಂದ್ರಪ್ಪನ 3 ವರ್ಷ ಜೈಲು ಅಂತ ತೀರ್ಮಾನವಾಯ್ತವ. ಆ ಮುಂಡೆ ಮಗ ಹೆಂಗ್ ನೋಡ್ತಿದ್ದ ನೋಡೆ. ಇಂಥವ್ರು ಇರೋದ್ರಿಂದ ಊರ್ ಹಿಂಗಾಗಿರೋದು. ಪಟೇಲ್ರಿ ಬನ್ನಿ. ಸಟ್ರೆ ಒಂದ್ ಕಟ್ ಬೇಡಿ ಕೊಡಿ. ತಗೊಳ್ಳಿ. 5 ಪೈಸಾ. ಈ ನಕಲಿ ಕಟ್ ಬೇಡಿ, ನನ್ ಗಂಡ ಹೊಡಿತಾನೆ, ಬೇರೆ ಕೊಡಿ. ನಕಲಿ ಕಟ್ಟು ಒಂದ್ಯಾ, ಬೇಕಾದ್ರೆ ಬೇರೆ ಕೇಳ್ಕೊಡ್ತೇನೆ. ಸರಿ ಕೊಡಿ.
ಶೆಟ್ರ 5 ಪೈಸೆ ಮಿಠಾಯಿ ಕೊಡಿ. ಹೋಗ. ಶೆಟ್ರೆ ವ್ಯಾಪಾರ ಹೆಂಗೈತೆ? ಈಗ ವ್ಯಾಪಾರ ಶುರುವಾಗೈತೆ ನಾಗಮ್ಮ. ಅದಿರ್ಲಿ, ಇಷ್ಟೊತ್ನಾಗ ಏನ್ ಸವಾರಿ ಅಂತ? ಏನು ಇಲ್ಲ, ಹಂಗೆ ಹೊಸಿ ಸಾಮಾನ್ ಬೇಕಾಗಿತ್ತು, ಹಂಗೆ ನಿನ್ನೂ ನೋಡ್ಕೊಂಡು ಹೋಗವ ಅಂತ ಬಂದೆ. ಅದಕ್ಕೇನಂತೆ? ಏನ್ ಬೇಕು ನಾಗಮ್ಮ? ಸಂಕೋಚ ಯಾಕೆ? ಯಾರ್ಯಾರಿಗೋ ಕೊಡುವಾಗ ನಿನ್ಗಿಲ್ಲ ಅಂತ ಶೆಟ್ಟಿ. ಹೆಚ್ಚಿಗೆ ಏನು ಇಲ್ಲ, 1 ಕೆಜಿ ಸಕ್ಕರೆ, 1 ಅರ್ಧ ಕೆಜಿ ಶಾನ್ಗೆ, ದ್ರಾಕ್ಷಿ, ಗೋಡಂಬಿ, ಹಂಗೆ 1 ಕೆಜಿ ಹೆಸರು ಬೇಳೆ ಅಷ್ಟೇ. ದ್ರಾಕ್ಷಿ ಬೇಡ ನಾಗಮ್ಮ, ದ್ರಾಕ್ಷಿ. ನೀನ್ ಅಷ್ಟೊಂದು ಪ್ರೀತಿಯಿಂದ ಕೊಡುವಾಗ ನಾನ್ ಬೇಡ ಅಂತೀನ. ಈಸಿಯಾಗಿ ಗೊತ್ತಾಯ್ತಾ ಶೆಟ್ರೆ? ಆ ಚಂದ್ರಣ್ಣನ್ ತಂಗಿ ಸೀತಾ ಆ ಗಂಗನ್ ಗಂಟಾಕೊಂಡವಳಂತೆ. ಅವ್ರ ವಿಷಯ ನಮ್ಗೆ ಯಾಕೆ ನಾಗಮ್ಮ? ಹೆಂಗು ಪಟೇಲ್ ಊರ್ನಲ್ಲಿಲ್ಲ, ನಾನೇ ಬರೋಣ ಅಂತಿದ್ದೆ. ನೀನ್ ಬಂದಿದ್ದೆ, ಒಳ್ಳೇದಾಯ್ತು ಬಿಡು. ಹಂಗಾದ್ರೆ ಬರ್ತಾ ನೀನೇ ಬ್ಯಾಗ್ ತಗೊಂಬಾ, ನಾನ್ ಮನೆಗೆ ಹೋಗಿ ಬೇಗ ಶಾನ್ಭಗನ್ ಕಳಿಸ್ತೀನಿ. ಯಾರು? ನಾನು ಶೆಟ್ಟಿ. ಯಾರು? ಶೆಟ್ಟಿ. ಬಂದೆ. ಓ ನೀವಾ? ಬನ್ನಿ. ಅದೇ ಹಂಗ್ ನೋಡ್ತೀರಾ? ಈ ಮನೆಗೆ ಹೊಸ್ದಾಗ್ ಬಂದಂಗೆ ಕೂತ್ಕೊಳ್ಳಿ. ನೀನ್ ನೋಡ್ತಾ ಇದ್ರೆ ಪ್ರತಿ ಸಾರಿನೂ ಹೊಸ್ದಾಗ್ ಕಾಣಿಸ್ತಾ ಇರ್ತೆ. ಮತ್ ನೋಡ್ಬೇಕು ಅನ್ಸುತ್ತೆ. ನನ್ನ ಹೆಂಡತಿ ಸತ್ತಾಗ್ಲಿಂದಲೂ, ಆದ್ರೆ ನೀನ್ ಸವಾಸ ಮಾಡ್ದಾಗ್ಲಿಂದ ನಿನ್ ಜೊತೆಲೇ ಇರ್ಬೇಕು ಅಂತ ಅನ್ಸ್ಬಿಟ್ಟಿದೆ. ಆಗ್ಬಾರ್ದು ಅಂತಲ್ಲ, ಈ ನಾಗಮ್ಮನ ನಂಬೋ ಒಬ್ಬ ಗಂಡ್ಸು ಈ ಲೋಕದಲ್ಲಿ ಅವನೇನೋ ನಂಬಿಕೆ ಒಂಟೋಗಿತ್ತು. ನೋಡು, ನಂಬಿಕೆ ಅದೇನೂ ಗೊತ್ತಿಲ್ಲ ನನ್ಗೆ. ನೀನ್ ಬೇಕಷ್ಟೇನ. ನಲ್ಲಿ ಈ ಸೀರೆನ ನಿನ್ಗೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂತಿದ್ದೀನಿ, ತಗೋ. ನೀನ್ ಚೆನ್ನಾಗಿರ್ಬೇಕು ಅಷ್ಟೇ ನನ್ನ ಆಸೆ. ಯಾಕೆ? ಇನ್ನೂ ಇದೆ, ಎಲ್ಲ ನಿನ್ಗೆ ತಂದಿರೋದು, ಎಲ್ಲ ನಿನ್ನವೇನೆ. ಕಂಡ್ಬಿಡು. ಎಷ್ಟು ಚೆನ್ನಾಗಿದೆಯಲ್ಲ? ನಿನ್ ಜೊತೆಲಿ ಜೀವನ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ನೀನೇನು ಯೋಚನೆ ಮಾಡ್ಬೇಡ. ಇದೆಲ್ಲ ಶಿವನಿಚ್ಛೆ. ಯಾವ್ಯಾವ ವಯಸ್ಸಿನಲ್ಲಿ ಯಾರಿಗೆ ಎಂತೆಂತ ಬುದ್ಧಿ ಬರ್ತದೋ ಯಾರಿಗ್ ಗೊತ್ತು. ಒಟ್ನಲ್ಲಿ ನಾನ್ ನಿಮ್ ಜೊತೆ ಸಂಸಾರ ಮಾಡ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿದ್ರೆ ಯಾಕಾಗ್ಬಾರ್ದು? ಯಾಕಾಗ್ಬಾರ್ದು ನಾಗು? ಹಿಂಗ್ಸೊಂದು ಇಷ್ಟೊಂದು ದಾಹ ಇರಬಾರ್ದು. ಮನುಷ್ಯನ್ಗೆ ದಾಹ ಇಲ್ದಲೇ ಇದ್ರೆ ಅವ್ನ್ ಮನುಷ್ಯ ಆಗದೇ ಇಲ್ಲ ನಾನು.
ಪಾಪನ ದಾಸರ ಬೀಳ್ಬೇಡ. 10,000 ಖರ್ಚಾದ್ರೂ ನಿಮ್ಮ ಅಣ್ಣನ್ ಬಿಡಿಸ್ತೇನೆ, ಸರಿನಾ? ಬಾ. ಪಟೇಲ್ರೆ, ತೋಟಕ್ಕೆ ಕೋತಿಗಳು ಬಿದ್ದುಬಿಟ್ಟೈತೆ, ಹೇಳ್ಬಿಟ್ಟೋಣ ಅಂತ ಬಂದೆ. ಬಾರ ಇಲ್ಲಿ, ಬಾರ ಇಲ್ಲಿ, ಬಾರ ಇಲ್ಲಿ. ಆಯ್ತು ಪಟೇಲ್ರೆ. ಹೋಗು. ಏನಾಗಿ ಬಾಯಲ್ಲಿ ಏನ್ ಇಷ್ಟೊತ್ತಿನಲ್ಲಿ? ಆಯ್ತು ಆಯ್ತು. ಏನಾಗಮ್ಮ, ಏನ್ ಮಾಡ್ತಿದ್ಯಾ? ಏನಿಲ್ಲ ಗಂಗಣ್ಣ, ಇಲ್ಲೇನೋ ಬಿದ್ದೋಯ್ತು, ಹುಡುಕ್ತಾ ಇದ್ದೀನಿ. ಸೀತಾ, ಸೀತಾ, ನಾನು ಹೊಲ್ತವಳಿಂದ ಬರ್ತಾ ಇದ್ದಾಗ ಎದುರಿಗೆ ಚಂದ್ರಣ್ಣ ಸಿಕ್ತ. ಏನ್ ಚಂದ್ರಣ್ಣ, ಯಾವಾಗ ಜೈಲಿಂದ ಬಿಡುಗಡೆ ಆಯ್ತು, ಯಾವಾಗ ಬಂದೆ ಅಂತ ಕೇಳ್ದೆ. ಅದಕ್ಕೆ ನಮ್ ಗೌರಿನೂ ಸೀತೆನೂ ನೋಡ್ಬೇಕು ಅಂತ ಆಸೆ ಆಯ್ತು. ಜೈಲಿನಿಂದ ತಪ್ಪಿಸ್ಕೊಂಡು ಓಡ್ ಬಂದೆ. ಪೊಲೀಸ್ನವ್ರು ನನ್ನ ನಟ್ಟಿಸ್ಕೊಂಡ್ ಬರ್ತಾವ್ರೆ. ನೀನ್ ಹೋಗಿ ನಮ್ ಗೌರಿನೂ ಸೀತೆನೂ ಕರ್ಕೊಂಬಾ ಅಂತಂದ. ಊರವರ್ಗಿನ ಪಾಲ್ ಮಂಟಪದ ಕಾಯ್ತಾ ಇರ್ತೀನಿ ಅಂತಂದ. ಎಲ್ಲಿ ಗೌರಮ್ಮ? ದೇವಚನ್ ಕರ್ಕೊಂಡ್ ಬರಕ್ ಹೋಗೈತೆ. ಸರಿ ಬಾಬಾ, ಹೋಗೋಣ. ಇನ್ನೆಷ್ಟು ದೂರ ನಾಗಮ್ಮ? ಬಾ. ನಿಮ್ಮ ಅಣ್ಣ ಅಲ್ಲವನೇ, ಹೋಗಿ ಮಾತಾಡು. ಚಂದ್ರಣ್ಣ, ಚಂದ್ರಣ್ಣ, ಚಂದ್ರಣ್ಣ,
ಸೀತಾ ಏನಾಯ್ತು? ಅಯ್ಯೋ ಇದೇನಿದು ಗಾಯ? ಪಟೇಲ ಬಲತ್ಕಾರ ಮಾಡಕ್ ಬಂದ ಗಂಗಣ್ಣನ ಬಿಡಿಸಕ್ ಬಂದ್ರೆ ಅವರೆಲ್ಲ ಸೇರ್ಕೊಂಡು ಗಂಗಣ್ಣನ ಹಾಕ್ಬಿಟ್ರು. ಒಳಗಡೆ ಕರ್ಕೊಂಡು ಹೋಗು ನೀನು. ಮಲಗಿಸು. ಏನೇ ಅಡಿಗೆ ಆಯ್ತಾನೆ? ಇದೇ ಈ ಪಾಟಿ ಜನ ಹೋಯ್ತವ್ರೆ. ಅದೇನೋ ಗಲಾಟೆ ಆಯ್ತಾಯ್ತು ಬಾರೆ. ಇಂಥ ಹಲ್ಕ ಕೆಲಸ ಊರ್ನಲ್ಲಿ ನಡೀತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇದ್ರೆ ಪಟೇಲ ಒಳ್ಳೆಯವನು, ಇಲ್ಲದೆ ಇದ್ರೆ ಕೆಟ್ಟವನು. ದೊಡ್ಡ ವಂಶ ಬೀದಿಗೆ ಬರಬಾರ್ದು ಅಂತ ಬೋತಾಡ್ದೆ. ಕೇಳೋರು ಯಾರು ಇಲ್ಲದೆ ಊರ್ ಕಚರ ಆಗ್ತದಲ್ಲ ಅಂತ ಹಿಂಗ್ ಮಾಡಿದ್ದೀನಿ. ನೀವೇ ನೋಡ್ ನಡೀರಪ್ಪ, ನಡೀರಿ ನಡೀರಿ. ಹೇಳಿದ್ ನಾ ಕೇಳಲ್ವೇನು? ಹೋಗಿ ನೀವೇ ಹೋಗಿ ನೋಡೋಗಿ. ಸ್ವಲ್ಪ ಹೇಳು. ಇದು ಬಂದ ಮಲ್ಕೋ.
ಇಬ್ರು ಸೇರ್ಕೊಂಡು ಪಾಳ್ ಮನೆಯಾಗೆ ರಂಕ್ಲಾ ಬೀಳ್ತಿದ್ದಂತೆ. ಯಾರೋ ನೋಡವ್ರೆ ನಾಲ್ಕದಕ್ ಕಳ್ಸವ್ರೆ. ಓಹೋ, ಇಬ್ಬರು ಮನೆ ಒಳಗ್ ಕೂಡ್ಕೊಂಡು ಕದ ಹಾಕೊಂಡವಳೆ. ಇಂಥ ಕೆಲಸ ಊರ್ನಾಗ ನಡೀತಾ ಇದ್ರು ನೋಡ್ಕೊಂಡು ಸುಮ್ಕಿದ್ರೆ ಪಟೇಲ ಒಳ್ಳೆಯವನು, ಏನಾದ್ರೂ ಕೇಳಿದ್ರೆ ಕೆಟ್ಟವನು ಅಲ್ಲೇನ್ರಯ್ಯ? ಹೇಳ್ರಯ್ಯ. ಅಯ್ಯ ಹಂಗಂತ ಯಾರು ಹೇಳ್ತಾರೆ ಪಟೇಲ್ರೆ? ನಿಮ್ ಯೋಗ್ಯತೆ ಜನಕ್ಕೆಲ್ಲ ಗೊತ್ತಿಲ್ವಾ? ಮನೆಯಲ್ಲಿರೋ ಕೂಲಿ ಆಳು ದಣಿ ಮನೆಯಲ್ಲಿರೋ ಹೆಣ್ಮಕ್ಳು ಕೂಡ ಚಕ್ಕಂದ ಆಡ್ತಿದ್ರೆ ನಿಮ್ಗೆಲ್ಲ ಸಂತೋಷವೇನ್ರಯ್ಯ? ಊರ್ನಲ್ಲಿರೋ ಕೂಲಿ ಆಳುಗಳೆಲ್ಲ ಹೀಗಾದ್ರೆ ಊರು ಉಳಿತದ? ಹೇಳ್ರಯ್ಯ, ಹೇಳಿ. ಇಂಥ ನೀತಿಗೆ ಜನ ಊರಿನಲ್ಲಿ ಚಕ್ಕಂದಿಗಳ ಆಡ್ತಿದ್ರೆ ಊರ ಮರ್ಯಾದೆ ಉಳಿಯುತ್ತೇನ್ರಯ್ಯ? ಯಾಕ್ರಯ್ಯ ಶ್ವಾಸ ನಿಂತೋಯ್ತೇನ್ರಯ್ಯ? ಮಾತಾಡ್ರಯ್ಯ. ಕೇಳೋರಿಲ್ದಿದ್ಮೇಲೆ ಊರ್ ಕಚಡ ಆಗದೆ ಮತ್ತೇನಾಗುತ್ತೆ? ಅಪ್ಪಪ್ಪ, ಅಲಲ ಅನ್ನೋ ಆಲದ ಮರ ನಂಬೋದು, ಮಳ್ಳಿ ಹಾಗಿರೋ ಕಳ್ಳಿ ಗಿಡ ನಂಬಕ್ಕಾಗುತ್ತೆ? ಹೇಳ್ರಿ, ಹೇಳಿ. ಕದ್ದು ಮುಚ್ಚಿ ರಂಗತನ ನಡ್ಸೋರು ಒಳ್ಳೆಯರು, ಎದೆಯಾಗಿ ಬಂದಿದ್ದನ್ ಬಾಯಾಗಿ ಬೊಗಳ್ತೀನಿ ನೋಡಿ ಕೆಟ್ಟವನು ನಾನು. ಯಾಕೆ ಯಾಕೆ ಎಲ್ರಿಗೂ ನಾಲ್ಗೆ ಸತ್ತೋಯ್ತೇನು? ಮಾತಾಡ್ರಪ್ಪ, ಮಾತಾಡಿ. ಇಂಥ ನಾಚಿಕೆಟ್ ನಡೀತಾ ಊರಿನಲ್ಲಿ ನಡೀತಾ ಇದ್ದಾರೆ, ಸುಮ್ಮನೆ ನೋಡ್ಕೊಂಡಿರೋದಕ್ಕಾಗತ್ಯಾ? ಇಲ್ಲ ಇಲ್ಲ ಸ್ವಲ್ಪ ಸಮಾಧಾನ ನೋಡೋಣ, ಏನು ಅಂತ ನೋಡೋಣ. ಹಾಗೆ ಹೊಡ್ಸಾದ್ರು ನೋಡೋಣ, ಏನು ಯೋಚನೆ ಮಾಡಿ. ಅವ್ರು ಹೇಳೋದು ಸರಿಯಾಗಿದೆ. ಸಮಾಧಾನ ಸ್ವಲ್ಪ ನೋಡೋಣ, ಸ್ವಲ್ಪ ಇರಪ್ಪ, ಹಿಂದೆ ಹೋಗೋಣ. ಏನ್ ಮಾಡದ ಎಲ್ಲ ಇನ್ನ ಏನ್ ಮಾಡ್ಬೇಕು? ಇದೇನ್ ಹಿಂಗ್ ಸೇರ್ಕೊಂಡಿದ್ದೀರಿ? ಏನ್ ನಡೀತು? ಏನ್ ನಡೀತಾ? ಮಾಳಿಗೆ ಮನೆ ಮಂತನ್ನೆಗೆ ರಂಕಲ್ ನಡೀತಾ ಐತೆ. ಬೇರೆಣ ಸಾಕ್, ಬಾಯಿ ಮುಚ್ಚು. ವಿರೋಧ ಇದ್ರೆ ಒಯ್ದಾಡಿ. ಇಂಥ ಮಾತಂದು ಬಾಯಿನಾಗ ಹುಳ ಬೀಳ್ತವೆ. ಅಂಗೈನಲ್ಲಿರೋ ಉಣ್ಣಿ ಎಲ್ರೂ ನೋಡ್ಯವ್ರೆ, ಏನ್ ನೋಡ್ತೀರಾ? ಇಷ್ಟಕ್ಕೆಲ್ಲ ಬಲ ಕೊಟ್ರು ನೀ ಇವನೇ. ಯಾಕೆ 4 ತಟ್ರೋ ತಲೆಡಕನ್ಗೆ? ಪಟೇಲ, ನೀನ್ ಮನಸ್ಸನ್ನ ಕಾಣೋ ನಾವು ಸೀತಾ, ನಿಂತ್ಕೋ. ಏಯ್! ಏ ಮುದ್ಕ, ಗಂಡನ್ ನುಂಕೊಂಡೋಳು ಮನೆ ಆಣಿನ ಜೊತೆ ಚಕ್ಕಂದ ಆಡ್ತಿದ್ಲಲ್ಲ, ಆಗೆಲ್ಲೋಗಿತ್ತು ನಿನ್ನ ವೇದಾಂತ? ಏನ್ ನೋಡ್ತಾ ಇದ್ದೀರಿ? 4 ತಟ್ರೋ ಈ ಮುದ್ಕನ್ಗೆ ಆಗ್ಲಿ ಆಗ್ರ. ಹೇಳ್ಕಲ್ರೋ ಬೇವರ್ಸಿಗಳನ್ನ, ಹೇಳ್ಕಲ್ರೋ. ಸೀತಾ, ನಡಿ ಸೀತಾ. ತಡಿಬೇಡ, ದೂರ ಹೋಗು. ತಡಿದ್ರೆ ಪ್ರಾಣನೇ ಉಳಿಯಕ್ಕೆ
ಇದ್ದೀನಿ. ನನ್ ಮಾತನ್ ಕೇಳ್ರವ. ಅಮ್ಮ ಇದೇನ್ ಮಾಡ್ತಿದ್ದೀರವ? ಇದು ನಿಮ್ಮ ಅಯ್ಯವ್ರ ಆಜ್ಞೆ. ಈ ಊರಿನ ಪಾಪಿ ಜನಗಳಿಗೆ ಪುಣ್ಯವಂತ ಮೇಲೆ ಬೀಳ್ಬಾರ್ದು. ಸೀತಾನ್ ಕರ್ಕೊಂಡು ಇಲ್ಲಿಂದ ದೂರ ಹೊಂಟೋಗು ಗಂಗಣ್ಣ, ಹೊಂಟೋಗು. ಏನ್ ಮುಖ ನೋಡ್ತಾ ಇದ್ದೀಯಾ? ಯೋಚನೆ ಮಾಡಕ್ಕೆ ಒತ್ತಿಲ್ಲ. ಬೇಗ ಬೇಗ ನಿಮ್ಮನ್ ಕೊಂದಾಕ್ಬಿಡ್ತಾರೆ. ಬೇಗ ಹೊಂಟೋಗಿ. ನಾನು ಹೇಳ್ತಿದ್ದೀನಿ ಹೊಂಟೋಗಿ. ಹೋಗು ಗಂಗಣ್ಣ, ಸೀತನ್ ಕರ್ಕೊಂಡು ಇಲ್ಲಿಂದ ದೂರ ಹೊಂಟೋಗು. ಜಳ